ನಮಸ್ತೆ ಪ್ರೀತಿಯ ಸ್ನೇಹಿತರಿಗೆ ಸಿಬಿಎಸ್ಸಿ ಮತ್ತು ಸ್ಟೇಟ್ ಗ್ರೋತ್ ನಮ್ಮ ಗುರು ಚಾನಲ್ ಇಂದ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಸ್ನೇಹಿತರೆ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಟಚ್ ಮಾಡಿ. ಆ ಮೂಲಕ ಪ್ರತಿದಿನ ನಾನು ನೀಡುವಂತಹ ವಿಡಿಯೋ ತಪ್ಪದೆ ನಿಮಗೆ ಸಿಗಲು ನೋಡಿಕೊಳ್ಳಿ. ಜೊತೆಗೆ ನಿಮ್ಮ ಸ್ನೇಹಿತರಿಗೆ ನಿಮ್ಮ ರಿಲೇಟಿವ್ಸ್ಗೆ, ನಿಮ್ಮ ನೇಬರ್ಸ್ಗೆ ಎಲ್ಲರಿಗೂ ಸಹ ನಮ್ಮ ಚಾನಲ್ ವಿಡಿಯೋದ ಲಿಂಕ್ಗಳನ್ನು ಶೇರ್ ಮಾಡಿ. ಸ್ನೇಹಿತರೆ, ನಾವು ಈಗ ಮಾಡ್ತಾ ಇರುವಂತದ್ದು ಗ್ರಾಮರ್ ಬೇಸಿಕ್ ಟು ಬೋರ್ಡ್ ಲೆವೆಲ್ ಈ ಕಾನ್ಸೆಪ್ಟ್ ಅನ್ನ. ಇದರಲ್ಲಿ ನಾವು ಸಿಬಿಎಸ್ಸಿ ಆಗಿರ್ಲಿ, ಸ್ಟೇಟ್ ಸಿಲೆಬಸ್ ಆಗಿರ್ಲಿ ಓದುವಂತಹ ಯಾವುದೇ ಸ್ಟ್ಯಾಂಡರ್ಡಿನ ಮಕ್ಕಳಾಗಿರ್ಲಿ, ಅಥವಾ ನಾವು ಮಾತಾಡೋದ್ರಲ್ಲಿ ನಮಗೆ ಕರೆಕ್ಟ್ ಆಗಿ ಮಾತಾಡೋಕೆ ಬರುತ್ತೆ, ಆದ್ರೆ ಯಾಕೆ ಅದು ಸರಿ ಯಾಕೆ ಅದು ತಪ್ಪು ಅಂತ ಗೊತ್ತಾಗಲ್ಲ, ಅಥವಾ ನಾವು ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಅನ್ನ ಬರಿಬೇಕಂತ ಇದೀವಿ, ಈ ರೀತಿ ಯಾವುದೇ ಮೈಂಡ್ ಸೆಟ್ ಅನ್ನ ಇಟ್ಕೊಂಡು ಕಲಿತಾ ಇರುವಂತವ್ರು ಸಹ ಈ ವಿಡಿಯೋಗಳನ್ನ ನೋಡಿ ಇಂಗ್ಲಿಷ್ ಗ್ರಾಮರ್ ನಲ್ಲಿ ನಿಮಗಿರುವಂತಹ ಪರ್ಫೆಕ್ಷನ್ ಹೆಚ್ಚಿಗೆ ಮಾಡ್ಕೊಳ್ಬಹುದು. ಇಲ್ಲಿ ನಾವು ಡೀಲ್ ಮಾಡುವಂತ ಮೆಥಡ್ ಫಾರ್ಮಲ್ ಮೆಥಡ್ ಅಲ್ಲ. ಇಲ್ಲಿ ಬಳಸ್ತಿರುವಂತಹ ಸ್ಟ್ರಾಟಜಿ ಯಾವುದನ್ನ ಗುರಿಯಾಗಿ ಇಟ್ಕೊಂಡಿದೆ ಅಂದ್ರೆ, ಕಡಿಮೆ ಸಮಯದಲ್ಲಿ ಬೋರ್ಡ್ ಎಕ್ಸಾಮ್ಗಳನ್ನು ನಾವು ಧೈರ್ಯದಿಂದ ಫೇಸ್ ಮಾಡಬೇಕು. ಜೊತೆಗೆ ಕಡಿಮೆ ಸಮಯದಲ್ಲಿ ನಾವು ಇಂಗ್ಲಿಷ್ ಅನ್ನ ಮಾತಾಡೋದಕ್ಕೆ ಸಹ ಶುರು ಮಾಡಬೇಕು. ಅಂದ್ರೆ ಏನೇನನ್ನ ಕಲ್ತಿರ್ಬೇಕು ಅವುಗಳನ್ನಷ್ಟೇ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿ ಹೇಳುತ್ತೆ. ಬನ್ನಿ ಸ್ನೇಹಿತರೆ, ಇವತ್ತಿನ 5th ಎಪಿಸೋಡ್ ನಲ್ಲಿ ಟೆನ್ಸಸ್ ಅನ್ನ ಶುರು ಮಾಡ್ಬಿಡೋಣ. ಯಾಕಂದ್ರೆ ಟೆನ್ಸ್ ಒಂದು ಕಲ್ತ್ರೆ ಏನೇನು ಭಯ ಪಡಬೇಕಾಗಿಲ್ಲ. ಇಂಗ್ಲಿಷ್ ಗ್ರಾಮರ್ ನಲ್ಲಿ ಬರುವಂತ ದೊಡ್ಡ ದೊಡ್ಡ ಕಾನ್ಸೆಪ್ಟ್ ಏನೇ ಇದ್ರು ಸಹ ನೀವು ಬೇಗ ಸಾಲ್ವ್ ಮಾಡ್ಬಿಡ್ತೀರಾ. ಜೊತೆಗೆ ಇಫ್ ಯು ವಾಂಟ್ ಟು ಸ್ಪೀಕ್ ವೆಲ್, ದೆನ್ ಆಲ್ಸೋ ವಿ ಹ್ಯಾವ್ ಟು ಲರ್ನ್ ಟೆನ್ಸಸ್. ಓಕೆ, ವಾಟ್ ಯು ಮೀನ್ ಬೈ ಟೆನ್ಸ್? ಟೆನ್ಸ್ ಅಂದ್ರೆ ಏನು? ಟೈಮ್ ಡಿಸ್ಕ್ರಿಪ್ಷನ್ ಬೈ ವರ್ಬ್ ಆರ್ ಡಿಸ್ಕ್ರೈಬಿಂಗ್ ದ ಟೈಮ್ ಬೈ ವರ್ಬ್ ಇಸ್ ನೋನ್ ಆಸ್ ಟೆನ್ಸ್. ಅರ್ಥಾಯ್ತಾ? ಯಾಕಂದ್ರೆ ವರ್ಬ್ ನಿಂದ ನಮಗೆ ಟೆನ್ಸ್ ಗೊತ್ತಾಗೋದು, ವರ್ಬ್ ಬಿಟ್ಟು ನಮಗೆ ಟೆನ್ಸ್ ಗೊತ್ತಾಗಲ್ಲ. ಅದು ಹೆಲ್ಪಿಂಗ್ ವರ್ಬ್ ಆದ್ರೂ ಆಗಿರ್ಲಿ ಅಥವಾ ಮೇನ್ ವರ್ಬ್ ನಲ್ಲಿ ಈ ಹೆಲ್ಪಿಂಗ್ ವರ್ಬ್ ಡೂ, ಡಸ್, ಡಿಡ್ ಈ ಫಾರ್ಮ್ ಸೇರಾದ್ರೂ ಆಗಿರ್ಲಿ. ಅರ್ಥಾಯ್ತಾ ಸ್ನೇಹಿತರೆ? ಈಗ ಈ ಟೆನ್ಸ್ ಗಳಲ್ಲಿ ಎಷ್ಟು ರೀತಿ ಇದಾವೆ ನಿಮಗೆ ಗೊತ್ತು. ದೇರ್ ಆರ್ 3 ಟೈಪ್ಸ್. ಒನ್ ಈಸ್ ಪ್ರೆಸೆಂಟ್, ಕನ್ನಡದಲ್ಲಿ ಹೇಳ್ಬೇಕಂದ್ರೆ ವರ್ತಮಾನ ಕಾಲ. ವಾಟ್ ಎವರ್ ದ ಆಕ್ಷನ್ಸ್ ಆರ್ ಡನ್ ಅಟ್ ಪ್ರೆಸೆಂಟ್ ಟೈಮ್, ದೇ ಆರ್ ಕನ್ಸಿಡರ್ಡ್ ಆಸ್ ಪ್ರೆಸೆಂಟ್ ಟೆನ್ಸ್. ನೆಕ್ಸ್ಟ್ ಪಾಸ್ಟ್ ಟೆನ್ಸ್, ಕನ್ನಡದಲ್ಲಿ ಭೂತಕಾಲ. ಭೂತ ಸತ್ತ ಮೇಲೆ ಆಗೋದು, ಅಂದ್ರೆ ಹಿಂದೆ ಆಗಿದ್ದಲ್ಲ ಭೂತ ಆಗೋದು. ಓಕೆ, ಆಕ್ಷನ್ಸ್ ವಿಚ್ ಹ್ಯಾವ್ ಬೀನ್ ಡನ್ ಇನ್ ದ ಪಾಸ್ಟ್ ಟೈಮ್, ದೇ ಆರ್ ಕನ್ಸಿಡರ್ಡ್ ಆಸ್ ಪಾಸ್ಟ್ ಟೆನ್ಸ್, ದೇ ಆರ್ ಕನ್ಸಿಡರ್ಡ್ ಅಂಡರ್ ಪಾಸ್ಟ್ ಟೆನ್ಸ್. ನೆಕ್ಸ್ಟ್ ಫ್ಯೂಚರ್. ಆಕ್ಚುಲಿ ಇಂಗ್ಲಿಷ್ ನಲ್ಲಿ ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್ ಅಷ್ಟೇ ಇದೆ, ಫ್ಯೂಚರ್ ಟೆನ್ಸ್ ಇಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಗೋ ಇದೆ, ಇದರ ಪಾಸ್ಟ್ ಫಾರ್ಮ್ ವೆಂಟ್ ಇದೆ, ಫ್ಯೂಚರ್ ಫಾರ್ಮ್ ಇಲ್ಲ. ಹೌದಾ? ಅದಕ್ಕೋಸ್ಕರ ಹೇಳ್ತಾರೆ ಅದನ್ನ ನಾವು 3 ರೀತಿಯ ಟೆನ್ಸ್ ಗಳಾಗಿ ಸ್ಟಡಿ ಮಾಡ್ತೀವಿ: ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್ ಮತ್ತು ಫ್ಯೂಚರ್ ಟೆನ್ಸ್. ಈಗ ಒಂದೊಂದರಲ್ಲೂ ಸಹ 4 ಟೈಪ್ಸ್ ಇದಾವೆ. ಅರ್ಥಾತ್ ಸ್ನೇಹಿತರೆ, ಒಂದೊಂದರಲ್ಲೂ ಸಹ 4 ಟೈಪ್ಸ್ ಇದಾವೆ. ಹೇಗೆ ಅಂದ್ರೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಥವಾ ಪ್ರೆಸೆಂಟ್ ಸಿಂಪಲ್ ಟೆನ್ಸ್, ಪ್ರೆಸೆಂಟ್ ಇಂಡೆಫಿನಿಟ್ ಟೆನ್ಸ್, ಈ 3 ಹೆಸರುಗಳಿಂದ ಸಹ ಕರೀತಾರೆ. ಜೊತೆಗೆ ಸಿಂಪಲ್ ಪಾಸ್ಟ್ ಟೆನ್ಸ್, ಪಾಸ್ಟ್ ಸಿಂಪಲ್ ಟೆನ್ಸ್ ಅಥವಾ ಪಾಸ್ಟ್ ಇಂಡೆಫಿನಿಟ್ ಟೆನ್ಸ್ ಈ ರೀತಿನೂ ಕರೀತಾರೆ. ಜೊತೆಗೆ ಫ್ಯೂಚರ್ ಸಿಂಪಲ್ ಟೆನ್ಸ್ ಅಥವಾ ಸಿಂಪಲ್ ಫ್ಯೂಚರ್ ಟೆನ್ಸ್ ಅಥವಾ ಫ್ಯೂಚರ್ ಇಂಡೆಫಿನಿಟ್ ಟೆನ್ಸ್ ಈ ರೀತಿ ಸಹ ಇದನ್ನ ಹೇಳ್ತಾರೆ. ನೆಕ್ಸ್ಟ್ ಕಂಟಿನ್ಯೂಯಸ್. Next tense is continuous tense. It is also called as progressive. It is also called as progressive. So in present tense also we can find present continuous or present progressive. In past also we can find past continuous and past progressive. And then in future also you can find future continuous and future progressive. Next tense is perfect. Present perfect tense, past perfect tense, future perfect tense. Next, perfect continuous. In present tense we have present perfect continuous tense. In past tense, past perfect continuous tense. In future, future perfect continuous tense. So altogether 4 tenses in present tense, 4 subdivisions in past tense and 4 subdivisions of tense in future tense. Totally there are 12 tenses. If you learn these 12 tenses properly, then there is no need of having any fear regarding English grammar or spoken English. Dear friends, I want to tell you one thing, that is, I never say I have very great knowledge of English grammar. I studied only in Kannada medium schools, that is even government Kannada medium schools, but now I am serving as teacher in English medium CBSE schools. I am not telling it is a great honor or great achievement, but it became possible for me only after learning these 12 tenses. Please understand the importance of it.
ಓಕೆ, 12 ಟೆನ್ಸ್ಗಳನ್ನ ಕರೆಕ್ಟಾಗಿ ಕಲಿಯಿರಿ ಸ್ನೇಹಿತರೆ. ಹೇಗೆ ಕರೆಕ್ಟಾಗಿ ಕಲಿಬೇಕು ಅಂದ್ರೆ, ಫಸ್ಟ್ ಯು ಮಸ್ಟ್ ನೋ ದ ಯೂಸೇಜ್ ಆಫ್ ದಟ್ ಟೆನ್ಸ್. ಇಟ್ ಅಂಡರ್ಸ್ಟುಡ್ ಕ್ಲಿಯರ್ಲಿ. ಫಸ್ಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಯೂಸೇಜ್. ಇದನ್ನ ಕಲಿಬೇಕು ನಾವು. ಯೂಸೇಜ್, ಹೌ ಟು ಯೂಸ್ that particular tense has to be understood by you. And then structure. Have you understood? We have to understand the structure. Then we have to make our own numerous examples. ಬಹಳಷ್ಟು ಎಕ್ಸಾಂಪಲ್ಗಳನ್ನ ನಾವು ಕನ್ಸ್ಟ್ರಕ್ಟ್ ಮಾಡಿ 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 ಪ್ರಾಕ್ಟೀಸ್ ಮಾಡಬೇಕು. ಈ ರೀತಿ ಮಾಡಿದ್ವಿ ಅಂದ್ರೆ ಯಾವುದೇ ಕಾರಣಕ್ಕೂ ನೀವು ಇಂಗ್ಲಿಷ್ ಗ್ರಾಮರ್ನಲ್ಲಿ ಸ್ಕೋರ್ ಮಾಡೋದನ್ನ ಕಡಿಮೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ರಿಯಲ್ ಆಗಿ ಹೇಳ್ತಿದ್ರೆ ಸ್ನೇಹಿತರೆ. ಓಕೆ, ಈಗ ನೋಡಿ, ಇನ್ನು 4th ಒನ್ ಏನಂದ್ರೆ, ಈಗ ಅದು ನಾನು ಹೇಳೋದು ಬೇಕಾಗಿಲ್ಲ. ಅದನ್ನು ನಾವು ಈ ಇಂಗ್ಲಿಷ್ ಗ್ರಾಮರ್ನಲ್ಲಿ ಮೇನ್ಲಿ ಟೆನ್ಸಸ್ ಮೇಲೆ ಕಂಪ್ಲೀಟ್ ಆಗಿ ನಮಗೆ ಹೋಲ್ಡ್ ಸಿಕ್ಕಿದೆ ಅಂದಾಗ ಮಾಡಬೇಕು. ಅದು ಏನಂದ್ರೆ, ವಿ ಹ್ಯಾವ್ ಟು ಲರ್ನ್ ಅಬೌಟ್ ಎಕ್ಸೆಪ್ಷನ್ಸ್. English is a language which makes or creates number of rules. Most of them are broken by English only. ಇಂಗ್ಲಿಷ್ ಬಹಳಷ್ಟು ರೂಲ್ಸ್ಗಳನ್ನು ಮಾಡುತ್ತೆ ಇಂಗ್ಲಿಷ್ ಗ್ರಾಮರ್ನಲ್ಲಿ, ಆದರೆ ಬಹಳಷ್ಟು ರೂಲ್ಸ್ ಅನ್ನು ಅದೇ ಬ್ರೇಕ್ ಮಾಡುತ್ತೆ. ನೀವು ಪ್ರೊನೌನ್ಸಿಯೇಷನ್ ಆಗೋದು ತಗೊಳ್ರಿ ಅಥವಾ ಇಂಗ್ಲಿಷ್ ಗ್ರಾಮರ್ನಾಗಾದ್ರೂ ತಗೊಳ್ರಿ, ಒಂದಿಷ್ಟು ರೂಲ್ಸ್ ಇರ್ತವೆ, ಅದರ ರೂಲ್ಸ್ಗಳು ಬ್ರೇಕ್ ಆಗಿಬಿಟ್ಟಿರ್ತವೆ. ಓಕೆ, ಹಾಗಾಗಿ ಒಂದಿಷ್ಟು ಎಕ್ಸೆಪ್ಷನ್ಸ್. ಎಲ್ಲಾ ಕಂಡೀಷನಲ್ಲೂ ಆ ರೂಲ್ ಅಪ್ಲೈ ಆಗುತ್ತೆ, ಆದರೆ ಒಂದಿಷ್ಟು ಕಂಡೀಷನ್ ಅಲ್ಲಿ ರೂಲ್ ಅಪ್ಲೈ ಆಗಲ್ಲ. ಆ ರೀತಿ ಇರ್ತವೆ. ಅಂಥವನು ಸಹ ಸ್ವಲ್ಪ ಎಕ್ಸೆಪ್ಷನ್ಸ್ ಅಂತ ಏನಂತೀವಿ ಅವನು ಸಹ ಕಲಿಬೇಕು. ಅಷ್ಟು ಕಲ್ತ್ರೆ ಯಾವುದೇ ಕಾರಣಕ್ಕೂ ಭಯ ಪಡಬೇಕಾಗಿಲ್ಲ. ಬಟ್ ನಾನು ಮತ್ತೆ ಮತ್ತೆ ಅದೇ ಹೇಳ್ತೀನಿ, ಟೆನ್ಸಸ್ ಅನ್ನ ಎಷ್ಟು ಪರ್ಫೆಕ್ಟ್ ಆಗಿ ಕಲಿತೀರಿ ಅಷ್ಟು ನಿರ್ಭಯವಾಗಿ ಇಂಗ್ಲಿಷ್ ಗ್ರಾಮರ್ ಅನ್ನ ನಾವು ಚೆನ್ನಾಗಿ ಕಲ್ತಿದೀವಿ ಅಂತ ಹೇಳ್ಬೋದು. ಯಾವುದೇ ರೀತಿ ಇಂಗ್ಲಿಷ್ ಗ್ರಾಮರ್ ಕಾನ್ಸೆಪ್ಟ್ ಇರಲಿ, ಡೈರೆಕ್ಟ್ ಇಂಡೈರೆಕ್ಟ್, ಆಕ್ಟಿವ್ ಪ್ಯಾಸಿವ್, ಡಿಗ್ರೀಸ್ ಆಫ್ ಕಂಪ್ಯಾರಿಸನ್, ಎಡಿಟಿಂಗ್, ಯಾವುದೇ ಬಂದರೂ ಸಹ ನಿಮಗೆ ಬಹಳ ಅಂದ್ರೆ ಬಹಳ ಈಸಿಯಾಗಿ ಅವನ್ನೆಲ್ಲವನ್ನು ಕಲ್ತ್ಬಿಡ್ತೀರಿ ಸ್ನೇಹಿತರೆ. ಮತ್ತೊಂದು ಸಲ ಹೇಳ್ತಿದ್ದೀನಿ, ಪ್ಲೀಸ್ ಲರ್ನ್ ಟೆನ್ಸಸ್ ವಿತೌಟ್ ಹ್ಯಾವಿಂಗ್ ಎನಿ ನೆಗ್ಲಿಜೆನ್ಸಿ. ಇದೇ ಫಸ್ಟ್ ವಿಡಿಯೋ ನೋಡ್ತಿದ್ರೆ ಅಂದ್ರೆ ದಯವಿಟ್ಟು ನೀವು ವರ್ಬ್ ಫಾರ್ಮ್ಸ್ ಆ ವಿಡಿಯೋ ನೋಡಿ, ಪ್ರೊನೌನ್ಸ್ ಮತ್ತು ಪಾರ್ಟ್ಸ್ ಆಫ್ ಸ್ಪೀಚ್ ಹೇಳಿದನಲ್ಲ ಆ ವಿಡಿಯೋ ನೋಡಿ, ಜೊತೆಗೆ ಇದರ ಹಿಂದಿನ ವಿಡಿಯೋ ಪ್ರೈಮರಿ ಹೆಲ್ಪಿಂಗ್ ವರ್ಬ್ಸ್ ಅವುಗಳನ್ನು ಯಾವ ರೀತಿ ಯೂಸ್ ಮಾಡಬೇಕು ಇವಿಷ್ಟನ್ನು ನೋಡ್ಕೊಂಡು ಇವಿಷ್ಟನ್ನು ಪರ್ಫೆಕ್ಟ್ ಮಾಡ್ಕೊಂಡು ಇಲ್ಲಿಗೆ ಬರ್ರಿ. ಅವಾಗ ನೀವು ಬಹಳ ಅಂದ್ರೆ ಬಹಳ ಖುಷಿಯಿಂದ ಮಾಡ್ತೀರಿ. ಓಕೆ, ಬಹಳ ಈಸಿ ಆಗುತ್ತೆ. ಬನ್ನಿ ಸ್ನೇಹಿತರೆ, ಈಗ ಈ ಟೆನ್ಸ್ಗಳನ್ನು ಕಲಿಬೇಕಂದ್ರೆ ಮೊಟ್ಟ ಮೊದಲಿಗೆ ನಾವು ಮಾಡಬೇಕಾದಂಥ ಕೆಲಸ, ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಸ್ಟ್ರಕ್ಚರ್ ಆಫ್ ಇಂಗ್ಲಿಷ್ ಸೆಂಟೆನ್ಸಸ್. Because structure of Kannada sentences is quite different from structure of English sentences. Not only Kannada, if you take the example of any of the Indian languages, sentence structure of Indian languages is quite different from sentence structure of English language. ಅಂದ್ರೆ ಇಂಡಿಯನ್ ಲ್ಯಾಂಗ್ವೇಜ್ ನಲ್ಲಿರುವಂತಹ ಸೆಂಟೆನ್ಸ್ ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ ಅಂದ್ರೆ, ಕರ್ತೃ, ಕರ್ಮ, ಕ್ರಿಯೆ, ಸಬ್ಜೆಕ್ಟ್, ಆಬ್ಜೆಕ್ಟ್, ವರ್ಬ್. ಆದ್ರೆ ಇದೇನಿದು ಇಂಡಿಯನ್ ಲ್ಯಾಂಗ್ವೇಜಸ್ ನಲ್ಲಿ. ಅದೇ ಇಂಗ್ಲಿಷ್ ನಲ್ಲಿ ಯಾವ ರೀತಿ ಇರುತ್ತೆ ಅಂದ್ರೆ, ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್. ಇದು ಕ್ಲಿಯರ್. ಸಬ್ಜೆಕ್ಟ್ ಅಂದ್ರೇನು, ವರ್ಬ್ ಅಂದ್ರೇನು, ಆಬ್ಜೆಕ್ಟ್ ಅಂದ್ರೇನು ಅದನ್ನ ಹಿಂದಿನ ವಿಡಿಯೋದಲ್ಲಿ ಹೇಳಿದೀನಿ, ದಯವಿಟ್ಟು ಅದನ್ನ ಸ್ಟಡಿ ಮಾಡಿ ಸ್ನೇಹಿತರೆ. ಸಬ್ಜೆಕ್ಟ್ ಅಂದ್ರೆ ಡೂಯರ್ ಆಫ್ ದ ವರ್ಕ್. ಇಲ್ಲಿ ವರ್ಕ್ ಅಥವಾ ಆಕ್ಷನ್ ಏನಿರುತ್ತೆ ಅದು ಮಾಡಿದ್ರೆ ಯಾರೋ ಅದನ್ನೇ ಸಬ್ಜೆಕ್ಟ್ ಅಂತೀವಿ. ಓಕೆ, ಇದು ಆಕ್ಷನ್ ವರ್ಡ್. ಈ ಆಕ್ಷನ್ ಅನ್ನ ಯಾವ ನೌನ್ ಅಥವಾ ಯಾವ ಪ್ರೊನೌನ್ ಪಡ್ಕೊಂಡಿರುತ್ತೆ ಅದನ್ನ ನಾವು ಆಬ್ಜೆಕ್ಟ್ ಅಂತೀವಿ. ಅರ್ಥ ಆಯ್ತಾ ಸ್ನೇಹಿತರೆ? ಈಗ ಒಂದಿಷ್ಟು ಎಕ್ಸಾಂಪಲ್ಗಳನ್ನು ಕೊಟ್ಟು ಸ್ಟಡಿ ಮಾಡೋಣ. ರವಿ ಇಡ್ಲಿ ತಿಂದನು. ಇಂಗ್ಲಿಷ್ ನಲ್ಲಿ ಇದನ್ನು ಬರೆದ್ರೆ ಏನಾಗುತ್ತೆ, ರವಿ ಇಡ್ಲಿ ತಿಂದನು. 8. ರವಿ ಇಡ್ಲಿ 8. ನೋಡ್ರಿ ಎಷ್ಟು ಅಸಹ್ಯ ಅನ್ಸುತ್ತೆ. ಯಾಕಂದ್ರೆ ಇಂಗ್ಲಿಷ್ ನಲ್ಲಿರುವಂತಹ ಸೆಂಟೆನ್ಸ್ ಸ್ಟ್ರಕ್ಚರ್ ಏನು, ಇವೇ ವರ್ಡ್ಗಳನ್ನು ನಾವು ಕರೆಕ್ಟ್ ಇಂಗ್ಲಿಷ್ ನ ಸೆಂಟೆನ್ಸ್ ಸ್ಟ್ರಕ್ಚರ್ ಪ್ರಕಾರ ಬರೆದ್ರೆ ರವಿ 8 ಇಡ್ಲಿ. ಈ ಮಾತನ್ನು ಯಾಕೆ ಹೇಳ್ತಿದ್ದೇನೆ ಅಂದ್ರೆ, ವೆನೆವರ್ ವಿ ವಿಲ್ ಬಿ ಸ್ಪೀಕಿಂಗ್, ಇಟ್ ಮೇ ಬಿ ಅವರ್ ಮದರ್ ಟಂಗ್ ಕನ್ನಡ ಆರ್ ಎನಿ ಅದರ್ ಲ್ಯಾಂಗ್ವೇಜ್, ವಿ ಯೂಸ್ ಮೋರ್ ಇಂಗ್ಲಿಷ್ ವರ್ಡ್ಸ್. ಹಾಗಾಗಿ ಹೆಚ್ಚು ಇಂಗ್ಲಿಷ್ ವರ್ಡ್ಸ್ ಅನ್ನು ಬಳಸಿ ಮಾತಾಡ್ತೀವಿ ನಾವು. ಇಲ್ಲಿ ನಾವು ಕರೆಕ್ಟ್ ಆಗಿ ಕಲಿಬೇಕಾಗಿರೋದೇನಂದ್ರೆ, ಈ ಸ್ಟ್ರಕ್ಚರ್ ನಲ್ಲಿ ಮಾತಾಡ್ಬೇಕಷ್ಟೇ. ಸಬ್ಜೆಕ್ಟ್ ಆಬ್ಜೆಕ್ಟ್ ವರ್ಬ್ ಮಾತಾಡಿದ್ರೆ ಬೇರೆ ಲ್ಯಾಂಗ್ವೇಜ್ ಆಗುತ್ತೆ, ಅದೇ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಮಾತಾಡಿದ್ರೆ ಇಂಗ್ಲಿಷ್ ಆಗುತ್ತೆ. ಅರ್ಥ ಸ್ನೇಹಿತರೆ? ಇದು ಬಹಳ ಅಂದ್ರೆ ಬಹಳ ಮುಖ್ಯವಾಗಿರುವಂಥದ್ದು. ಯಾಕಂದ್ರೆ ನೀವು ಇಂಗ್ಲಿಷ್ ಲ್ಯಾಂಗ್ವೇಜಿನ ಸ್ಟ್ರಕ್ಚರ್ ಅನ್ನು ಅರ್ಥ ಮಾಡ್ಕೊಂಡ್ರೆ ಟೆನ್ಸಸ್ ಅನ್ನು ಕಲಿಯೋದು ಬಹಳ ಈಸಿ ಆಗುತ್ತೆ. ಅಕಸ್ಮಾತ್ ಇಲ್ಲಿ ಹೆಲ್ಪಿಂಗ್ ವರ್ಬ್ ಸಹ ಬಂತು ಅಂದ್ರೆ ಯಾವ ರೀತಿ ಇರುತ್ತೆ ಅನ್ನೋದನ್ನ ಈಗ ನೋಡೋಣ.
ಇದೇ ಇಂಗ್ಲಿಷ್ ನಲ್ಲಿರುವಂತಹ ಸೆಂಟೆನ್ಸ್ ಸ್ಟ್ರಕ್ಚರ್ ನಲ್ಲೇ ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಡ್ ಪ್ಲಸ್ ಮೇನ್ ವರ್ಡ್ ಪ್ಲಸ್ ಆಬ್ಜೆಕ್ಟ್, ಬಿಕಾಸ್ ಹೆಲ್ಪಿಂಗ್ ವರ್ಬ್ ಕಮ್ಸ್ ಬಿಫೋರ್ ದ ಮೇನ್ ವರ್ಡ್. ಇದಿಷ್ಟು ಅರ್ಥ ಮಾಡ್ಕೊಂಡಿರಿ ಸ್ನೇಹಿತರೆ, ಯಾಕಂದ್ರೆ ಇದೇ ಸ್ಟ್ರಕ್ಚರ್ ಅನ್ನು ನಾವು ಪ್ರತಿಯೊಂದು ಟೆನ್ಸ್ ನಲ್ಲಿ ಯೂಸ್ ಮಾಡೋದು. ಕೇವಲ ಹೆಲ್ಪಿಂಗ್ ವರ್ಬ್ ಚೇಂಜ್ ಇರುತ್ತೆ, ಇಲ್ಲ ಅಂದ್ರೆ ಮೇನ್ ವರ್ಬ್ ಫಾರ್ಮ್ ಚೇಂಜ್ ಇರುತ್ತೆ ಅಷ್ಟೇ. ಅದಕ್ಕೆ ಇದನ್ನು ಸರಿಯಾಗಿ ನೆನ್ಪಿಟ್ಕೊಂಡಿರಿ. ಈಗ ಬನ್ನಿ ಮೊದಲನೆಯ ಟೆನ್ಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಇದನ್ನ ಶುರು ಮಾಡೋಣ. ಬನ್ನಿ ಸ್ನೇಹಿತರೆ, ಈಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನು ಅರ್ಥ ಮಾಡ್ಕೊಳ್ಳೋಣ. ಮೊದಲಿಗೆ ನಾವು ಸ್ಟ್ರಕ್ಚರ್ ಅನ್ನು ಸ್ಟಡಿ ಮಾಡೋಣ. ಸ್ಟ್ರಕ್ಚರ್ ಏನಿದೆ ಅಂದ್ರೆ ಸಬ್ಜೆಕ್ಟ್ ಪ್ಲಸ್ ಮೇನ್ ವರ್ಬ್ ಪ್ಲಸ್ ಆಬ್ಜೆಕ್ಟ್. ಇಫ್ ಮೇನ್ ವರ್ಬ್ ಇಸ್ ನಾಟ್ ದೇರ್, ದೆನ್ ಓನ್ಲಿ ವಿ ಕ್ಯಾನ್ ಯೂಸ್ ಹೆಲ್ಪಿಂಗ್ ವರ್ಬ್. ಅರ್ಥ ಆಯ್ತಾ ಸ್ನೇಹಿತರೆ? ಅದರ ವರ್ಬ್ ಇರೋದು V1 ಫಾರ್ಮ್ ನಲ್ಲೇ, ಅಂದ್ರೆ ಪ್ರೆಸೆಂಟ್ ಫಾರ್ಮ್ ನಲ್ಲೇ. ಅರ್ಥ ಆಯ್ತಾ? ಹೇಗೆ ಅಂತ ಇಲ್ಲಿ ಒಂದಿಷ್ಟು ಎಕ್ಸಾಂಪಲ್ ಗಳನ್ನ ಕೊಟ್ಟು ಹೇಳ್ತೀನಿ. ಈಗ ಎಕ್ಸಾಂಪಲ್ ನೋಡಿ, ಒಂದನೇದು ರವಿ ಪ್ಲೇಸ್ ಕ್ರಿಕೆಟ್. ನೋಡ್ರಿ ಸ್ನೇಹಿತರೆ, ಈಗ ರವಿ ಮುಂದೆ ಪ್ಲೇಸ್ ಅನ್ನೋ ಒಂದು ಮೇನ್ ವರ್ಬ್ ಇದೆ. ಹಾಗಿದ್ದಾಗ ಹೆಲ್ಪಿಂಗ್ ವರ್ಬ್ ಅನ್ನ ಬಳಸಬಾರದು. ಜೊತೆಗೆ ಮೇನ್ ವರ್ಬ್ V1 ಫಾರ್ಮ್ ನಲ್ಲಿ ಇರಬೇಕು. ಪ್ಲೇ ಮತ್ತು ಪ್ಲೇಸ್ V1 ಫಾರ್ಮ್ ಇವು. ಈಗ ಅದೇ ರವಿ ಈಸ್ ಪ್ಲೇಸ್ ಅಂತ ಬರೆದ್ರೆ ಅಥವಾ ಪ್ಲೇ ಅಂತ ಬರೆದ್ರೆ ತಪ್ಪು. ಯಾಕಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ವರ್ಬ್ V1 ಫಾರ್ಮ್ ನಲ್ಲಿ ಇರಬೇಕು. V1 ಫಾರ್ಮ್ ನಲ್ಲಿ ಇದೆ, ಆದ್ರೂ ಸಹ ಹೆಲ್ಪಿಂಗ್ ವರ್ಬ್ ಬರಂಗಿಲ್ಲ. ಹಾಗಾದ್ರೆ ಹೆಲ್ಪಿಂಗ್ ವರ್ಬ್ ಬರ್ತದೆ, ಮೇನ್ ವರ್ಬ್ ಬರಲ್ಲ ಅನ್ನೋ ರೀತಿ ಸೆಂಟೆನ್ಸ್ ಯಾವ ರೀತಿ ಇರುತ್ತವೆ ಅಂದ್ರೆ ರವಿ ಈಸ್ ಎ ಬ್ಯಾಟ್ಸ್ಮನ್. ಅರ್ಥ ಆಯ್ತಾ? ನೋಡ್ರಿ, ಮೇನ್ ವರ್ಬ್ ಏನಾದ್ರೂ ಆಯ್ತಾ? ಇಲ್ಲ. ಆಸ್ ದರ್ ಇಸ್ ನೋ ಮೇನ್ ವರ್ಬ್, ದಿಸ್ ಹೆಲ್ಪಿಂಗ್ ವರ್ಬ್ ಈಸ್ ಬಿಕಮ್ಸ್ ಮೇನ್ ವರ್ಬ್. ಈಗ ಇದರಲ್ಲಿರುವಂತ ನೆಕ್ಸ್ಟ್ ಕಂಡೀಷನ್ ಏನು ಸ್ಟ್ರಕ್ಚರ್ ನಲ್ಲಿ ಅಂದ್ರೆ ಸಬ್ಜೆಕ್ಟ್ ನಲ್ಲಿ ಏನಾದ್ರೂ ಹಿ ಅಥವಾ ಶಿ ಅಥವಾ ಇಟ್ ಬಂತು ಅಂದ್ರೆ, ಇಫ್ ಹಿ ಆರ್ ಶಿ ಆರ್ ಇಟ್ ಆರ್ ಇಕ್ವಿವೆಲೆಂಟ್ ನೌನ್ಸ್, ಒಬ್ಬ ಗಂಡ್ಮಗನ ಹೆಸರಾಗಿರ್ಲಿ ಅಥವಾ ಒಬ್ಬ ಮಹಿಳೆ ಹೆಸರಾಗಿರ್ಲಿ ಅಥವಾ ಒಂದು ವಸ್ತು ಅಥವಾ ಪ್ರಾಣಿ ಹೆಸರಾಗಿರ್ಲಿ ಬಂದಿತ್ತು ಅಂದ್ರೆ, ಅಥವಾ ಒಂದು ಥಿಂಗಿನ ಹೆಸರಾಗಿರ್ಲಿ ಬಂತಂದ್ರೆ, ಅವಾಗ ನಾವು ವರ್ಬ್ಗೆ ಏನ್ ಮಾಡಬೇಕು? ವರ್ಬ್ ಶುಡ್ ಗೆಟ್ ಏನು? ಅವಾಗ ವರ್ಬ್ಗೆ ನಾವು ಎಸ್ ಆರ್ ಇಎಸ್ ಆರ್ ಐಇಎಸ್ ನ ಆಡ್ ಮಾಡಬೇಕು. ಅರ್ಥ ಆಯ್ತಾ ಸ್ನೇಹಿತರೆ? ನಂತರ ಆಬ್ಜೆಕ್ಟ್ ಅನ್ನ ನೀವು ನೋಡಬಹುದು. ಓಕೆ, ಆಬ್ಜೆಕ್ಟ್ ಏನು ಬಂದೇ ಬರುತ್ತೆ. ಅರ್ಥ ಆಯ್ತಾ? ವೆನ್ he she it comes, or third person singular pronouns come in, or singular nouns they come in subject place. In simple present tense we have to add yes or es or ies to main verb. ಅದನ್ನ ಬಿಟ್ಟು ಬೇರೆ ಸ್ಥಳದಲ್ಲಿ ಹಚ್ಚೋಕೆ ಬರೋದೇ ಇಲ್ಲ ಎಸ್ ಇಎಸ್ ಐಎಸ್ ಅನ್ನ. ಅಕಸ್ಮಾತ್ ನೀವು ಹಿ ಶಿ ಮತ್ತು ಇಟ್ ಈ ರೀತಿ ಇದ್ದಾಗ ಸಹ ನಾವು ಎಸ್ ಅನ್ನ ಆಡ್ ಮಾಡಿಲ್ಲ, ಇಎಸ್ ಅನ್ನ ಆಡ್ ಮಾಡಿಲ್ಲ, ಅಥವಾ ಅಕಾರ್ಡಿಂಗ್ಲಿ ಐಎಸ್ ಅನ್ನ ಆಡ್ ಮಾಡಿಲ್ಲ ಮೇನ್ ವರ್ಬ್ಗೆ ಅಂದ್ರೆ ಅದು ತಪ್ಪಾಗುತ್ತೆ. ಯಾಕಂದ್ರೆ ಎರರ್ ಐಡೆಂಟಿಫಿಕೇಶನ್ ಅಥವಾ ಎಡಿಟಿಂಗ್ ಇದರಲ್ಲಿ ಈ ರೀತಿಯ ಮಿಸ್ಟೇಕ್ಸ್ ಕೊಟ್ಟಿರ್ತಾರೆ. ಓಕೆ, ನೋಡ್ರಿ ಇಲ್ಲಿ ಈಗ ಇದು ಸೆಕೆಂಡ್ ಟೈಪ್ ಆಯ್ತು. ಈಗ ಥರ್ಡ್ ಟೈಪ್ ಎಕ್ಸಾಂಪಲ್ ಅನ್ನ ಬರ್ದು ತೋರಿಸ್ತೀನಿ. ಈಗ ರವಿ ಅಂಡ್ ಶಶಿ ಇಬ್ರಾದ್ರು, ಒಂದಿಲ್ಲ. ಹಾಗಾದಾಗ ಏನಾಯ್ತು? ಪ್ಲೂರಲ್ ಆಯ್ತು, ದೇ ಆಯ್ತು. ದೇ ಪ್ಲೇ ಕ್ರಿಕೆಟ್. ಅರ್ಥ ಆಯ್ತಾ? ಏನಿದು? ದೇ ಪ್ಲೇ ಕ್ರಿಕೆಟ್ ಆಯ್ತು. ಅದೇ ಒಬ್ಬನಿದ್ರೆ ರವಿ ಪ್ಲೇಸ್ ಕ್ರಿಕೆಟ್. ಶಿ ಸಿಂಗ್ಸ್ ವೆಲ್. ಅರ್ಥ ಆಯ್ತಾ? ಈ ರೀತಿ ವರ್ಬ್ಗೆ ಎಸ್ ಇಎಸ್ ಅಥವಾ ಐಎಸ್ ಅನ್ನ ಹಾಕೋದನ್ನ ನೋಡ್ಬೇಕು. ಇದು ನಿಮಗೆ ಅರ್ಥ ಆಗಿದೆ ಅಂದ್ರೆ ನೆಕ್ಸ್ಟ್ ಈ 3 ಎಕ್ಸಾಂಪಲ್ ನಂತರ ಇನ್ನೊಂದಿಷ್ಟು ಬೇರೆ ರೀತಿಯ ಎಕ್ಸಾಂಪಲ್ ಗಳನ್ನು ನಾವು ಸ್ಟಡಿ ಮಾಡೋಣ. ಈಗ ಯೂಸೇಜ್ ಅನ್ನು ಸ್ಟಡಿ ಮಾಡೋಣ. ಫಸ್ಟ್ ಯೂಸೇಜ್ ಏನಂದ್ರೆ, ಇದನ್ನ ನಾವು ಜಸ್ಟ್ ಈಗ ಮಾಡ್ತೀವಿ ಅನ್ನುವಂತ ವರ್ಕ್ ಏನಿರುತ್ತೆ ಅದಕ್ಕೆ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನು ಯೂಸ್ ಮಾಡಬಹುದು. ಐ ಡೂ ದ ವರ್ಕ್. ಐ ಡೂ ದ ವರ್ಕ್. ಈಗ ನಾನು ಮಾಡ್ತೀನಿ. ನೆಕ್ಸ್ಟ್ ಓದ್ಕೊಂಡೇನೋ? ಐ ಸ್ಟಡಿ ನೌ. ಐ ಸ್ಟಡಿ ನೌ ಅಂದ್ರೆ ಜಸ್ಟ್ ಈಗ ಮಾಡುವಂತ ಕೆಲಸಗಳನ್ನ, ಜಸ್ಟ್ ಅಂದ್ರೆ ಈಗಾನೆ ಓಕೆ ಮಾಡುವಂತ ಕೆಲಸಗಳನ್ನ ನಾವೇನ್ ಮಾಡ್ಬೋದು? ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನ ಯೂಸ್ ಮಾಡಿ ಹೇಳ್ಬೋದು. ಅದನ್ನ ಇಲ್ಲಿ ಬರ್ದಿಲ್ಲ. ಓಕೆ, ಸೆಕೆಂಡ್ ಯೂಸೇಜ್ ಏನಂದ್ರೆ, ಫಾರ್ ಎಕ್ಸ್ಪ್ರೆಸಿಂಗ್ ಯೂನಿವರ್ಸಲ್ ಟ್ರೂತ್ಸ್ ಅಂಡ್ ಫ್ಯಾಕ್ಟ್ಸ್ ವಿ ಮಸ್ಟ್ ಯೂಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸ್ನೇಹಿತರೆ, ಯೂನಿವರ್ಸಲ್ ಟ್ರೂತ್ಸ್ ಅಂದ್ರೆ ಏನಂದ್ರೆ, ಸನ್ ನಾನು ಏನ್ ಹೇಳ್ತೀವಿ? ದ ಸನ್ ರೈಸಸ್ ಇನ್ ದ ಈಸ್ಟ್, ದ ಸನ್ ಸೆಟ್ಸ್ ಇನ್ ದ ವೆಸ್ಟ್. ಈ ರೀತಿ ಹೇಳ್ತೀವಿ ನೋಡ್ರಿ. ಯೂನಿವರ್ಸಲ್ ಟ್ರೂತ್ ಯಾವತ್ತೂ ಸಹ ಸನ್ ಇವತ್ತು ಈಸ್ಟ್ ನಾಗ ಹುಟ್ಟಾನೆ, ನಾಳೆ ವೆಸ್ಟ್ ನಾಗ ಹುಟ್ಟಾನೆ, ನಾಡ್ದ
ನಾರ್ತ್ನಾಗ ರೈಸ್ ಆಗಿ ಸೌತ್ನಾಗೆ ಸೆಟ್ ಆಗ್ತಾನಂತ ಏನಿಲ್ಲ ಅದಲ್ಲ. ನಾವು ಸನ್ ರೈಸ್ ನೋಡ್ತಿದ್ರು ಸಹ ದೋ ಅಟ್ ದ ಟೈಮ್ ಆಫ್ ಸ್ಪೀಕಿಂಗ್ ದೋ ದ ಸನ್ ಈಸ್ ರೈಸಿಂಗ್, ದೆನ್ ಆಲ್ಸೋ ವಿ ಶುಡ್ ನಾಟ್ ಸೇ ದ ಸನ್ ಈಸ್ ರೈಸಿಂಗ್ ಇನ್ ದ ಈಸ್ಟ್ ಅಂತ ಅನ್ನಕ್ ಬರಲ್ಲ. ಅಕಸ್ಮಾತ್ ಅಂದ್ರೆ ನಾಳೆ ಏನಾರ ವೆಸ್ಟ್ನಾಗ ಬಿಡ್ತಾನೇನಪ್ಪ ಅಂತ ಅಂದಂಗೆ. ಸೊ ವೆನ್ ಎವರ್ ವಿ ಆರ್ ಎಕ್ಸ್ಪ್ರೆಸಿಂಗ್ ಯೂನಿವರ್ಸಲ್ ಟ್ರೂತ್ಸ್ ವಿ ಹ್ಯಾವ್ ಟು ಯೂಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಇದಕ್ಕೆ ಎಕ್ಸಾಂಪಲ್ ನೆಕ್ಸ್ಟ್, ದ ಸನ್ ರೈಸಸ್ ಇನ್ ದ ಈಸ್ಟ್. ನೋಡ್ರಿ ರೈಜಸ್ ಬಂತು, ಈ ಶೀಟ್ ಬಂದಾಗ ವರ್ಬಿಗೆ ಹಚ್ಬೇಕಂತ ಹೇಳಿದ್ನಲ್ಲ. ಜೊತೆಗೆ ವಾಟರ್ ಫ್ರೀಜಸ್ ಅಟ್ 0 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್. ನೋಡ್ರಿ 0 ಡಿಗ್ರಿ ಸೆಲ್ಸಿಯಸ್ ಬಂದ್ರೆ ನೀರು ಫ್ರೀಜ್ ಆಗುತ್ತೆ. ಇದು ಗೊತ್ತಾ? ನೋಡ್ರಿ ಇದನ್ನು ಸಹ ನಾವೊಂದು ಯೂನಿವರ್ಸಲ್ ಟ್ರೂತ್ ಅಥವಾ ಫ್ಯಾಕ್ಟ್ ನಲ್ಲಿ ಕನ್ಸಿಡರ್ ಮಾಡಬಹುದು. ಅರ್ಥ ಆಯ್ತಾ? ನಂತರ ಫಾರ್ ರಿಪೀಟೆಡ್ ಆಕ್ಷನ್ಸ್, ಐ ಗೋ ಟು ಟೆಂಪಲ್ ಎವ್ರಿ ಡೇ. ನೀವು ಬೇಕಾದ್ರೆ ಮಸ್ಜಿದೋ ಚರ್ಚೋ ಗುರುದ್ವಾರನೋ ನಿಮ್ಗೆ ಯಾವ್ದು ಬೇಕೋ ಅದನ್ನು ಯೂಸ್ ಮಾಡ್ಕೊಳ್ರಿ. ನೋಡಿ ರಿಪೀಟೆಡ್ ಆಗಿ ಮಾಡುವಂಥ ವರ್ಕ್ಸ್ ಸಹ ನಾವು ಇದನ್ನ ಬಳಸ್ತೀವಿ. ಅರ್ಥ ಆಯ್ತಾ ಸ್ನೇಹಿತರೆ? ಆರ್ ಹ್ಯಾಬಿಚುವಲ್ ಆಕ್ಷನ್ಸ್ ಟು ಎಕ್ಸ್ಪ್ರೆಸ್ ದ ಹ್ಯಾಬಿಟ್ಸ್ ಆರ್ ಟು ಎಕ್ಸ್ಪ್ರೆಸ್ ದ ಟ್ಯಾಲೆಂಟ್. ಹಿ ಪ್ಲೇಸ್ ವೆಲ್. ನೋಡ್ರಿ ಅವನ ಟ್ಯಾಲೆಂಟ್ ಅನ್ನು ಹೇಳ್ತೀವಿ. ಇನ್ ಸಚ್ ಸಿಚುವೇಶನ್ ಆಲ್ಸೋ ವಿ ಆರ್ ಗೋಯಿಂಗ್ ಟು ಯೂಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಅರ್ಥ ಆಯ್ತಾ ಸ್ನೇಹಿತರೆ? ಯಾವ್ಯಾವಾಗ ಇದನ್ನ ಬಳಸಬೇಕು ಅನ್ನೋದನ್ನ ನೆನ್ಪಿಟ್ಕೊಂಡ್ರಿ. ಜೊತೆಗೆ ಇನ್ ಕಾಮೆಂಟ್ರಿ ಆಲ್ಸೋ ವಿ ಆರ್ ಗೋಯಿಂಗ್ ಟು ಯೂಸ್ simple present tense. It is funny because I told that English is a language which makes number of rules but it only breaks so many rules. ಹೇಗೆ ಅಂದ್ರೆ ಆಕ್ಷನ್ಸ್ ಯಾವುವು ಮಾತಾಡೋ ಟೈಮ್ನಲ್ಲಿ ಕಂಟಿನ್ಯೂ ಆಗಿ ನಡೀತಾ ಇದಾವೆ. ನಾನು ಈಗ ಮಾತಾಡ್ತಿದ್ದೀನಿ, ಈ ಟೈಮಲ್ಲಿ ಯಾರೋ ಬರ್ತಿದ್ದಾರೆ ಅಂದ್ರೆ ದೇ ಆರ್ ಕಮಿಂಗ್ ಅನ್ಬೇಕು, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಬಳಸಬೇಕು. ನೆಕ್ಸ್ಟ್ ಹೇಳ್ತೀನಿ. ಆದ್ರೆ ಕ್ರಿಕೆಟ್ ಅನ್ನು ನೋಡ್ತಿರ್ತೀರಿ, ರೋಹಿತ್ ಶರ್ಮಾ ಬ್ಯಾಟರ್ ನಿಂತ್ಕೊಂಡಿರ್ತಾನೆ, ಬಾಲಿಗೆ ಹೊಡೆಯೋದನ್ನ ನೀವು ಪ್ರೆಸೆಂಟ್ ಕಂಟಿನ್ಯೂಸ್ ಆಗಿ ಹೊಡಿತಿರ್ಬೇಕಾದ್ರೆ ನೋಡ್ತೀರಿ. ಜೊತೆ ಕಾಮೆಂಟ್ರೇಟರ್ ಸಹ ಹೊಡಿತಿರ್ಬೇಕಾದ್ರೆ ನೋಡ್ತಾರೆ. ಅವರು ರೋಹಿತ್ ಶರ್ಮಾ ಈಸ್ ಹಿಟ್ಟಿಂಗ್ ದ ಬಾಲ್ ಟು ದ ಬೌಂಡ್ರಿ ಅಂತ ಅನ್ನಲ್ಲ. ರೋಹಿತ್ ಶರ್ಮಾ ಹಿಟ್ಸ್ ದ ಬಾಲ್ ಟು ಸಿಕ್ಸ್, ಹಿಟ್ಸ್ ದ ಬಾಲ್ ಟು ಬೌಂಡ್ರಿ, ಈ ರೀತಿ ಹೇಳ್ತಾರೆ. ನೋಡ್ರಿ ಅಲ್ಲಿ ಏನ್ ಮಾಡ್ತೀವಿ ನಾವು ಅಂದ್ರೆ ವೆನ್ ಎವರ್ ರನ್ನಿಂಗ್ ಕಾಮೆಂಟ್ರೀಸ್ ಆರ್ ಗೋಯಿಂಗ್ ಆನ್, ಇನ್ ದಟ್ ಟೈಮ್ ಆಲ್ಸೋ ವಿ ಹ್ಯಾವ್ ಟು ಯೂಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ರೋಹಿತ್ ಹಿಟ್ಸ್ ದ ಬಾಲ್. ಅರ್ಥ ಆಯ್ತಾ? ಈ ರೀತಿ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಯೂಸ್ ಮಾಡ್ತೀವಿ. ಸ್ನೇಹಿತರೆ, ಇಲ್ಲಿವರೆಗೂ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಪಾಸಿಟಿವ್ ಆಗಿ ಯಾವ ರೀತಿ ಯೂಸ್ ಮಾಡ್ಬೇಕಂತ ಹೇಳಿದ್ವಿ. ಬಟ್ ಸಮ್ಟೈಮ್ಸ್ ವಿ ಹ್ಯಾವ್ ಟು ಯೂಸ್ ಇಟ್ ಇನ್ ನೆಗೆಟಿವ್ ಸೆನ್ಸ್ ಆಸ್ ವೆಲ್ ಆಸ್ ಇನ್ ಇಂಟ್ರಾಗೇಟಿವ್ ಸೆನ್ಸ್, ಮೀನ್ಸ್ ಕ್ವಶನಿಂಗ್. ನೆಗೆಟಿವ್ ಮತ್ತು ಕ್ವಶನಿಂಗ್ನಲ್ಲಿ ಯಾವ ರೀತಿ ಯೂಸ್ ಮಾಡ್ಬೇಕಂತ ನೋಡೋಣ. ಅವಾಗ ನೀವು ಪೂರ್ತಿ ಪರ್ಫೆಕ್ಟ್ ಆಗ್ತೀರಾ. ಮೊದಲಿಗೆ ಒಂದು ಎಕ್ಸಾಂಪಲ್ ಅಂತ ತಗೊಳ್ಳೋಣ. ಯು ಪ್ಲೇ ದ ಪಿಯಾನೋ. ನೀನು ಪಿಯಾನೋವನ್ನು ಬಾರಿಸು ಅಂತ. ಅದೇ ನಾವು ನೆಗೆಟಿವ್ ಆಗಿ ಹೇಳಬೇಕು ಅಂದರೆ ನೀವು ಪಿಯಾನೋವನ್ನು ಬಾರಿಸಬೇಡ ಅಂತ ಹೇಳೋದು ಹೆಂಗೆ ಹೇಳ್ತೀವಿ? ಯು ಡು ನಾಟ್ ಪ್ಲೇ ದ ಪಿಯಾನೋ. ನೋಡಿ ಸ್ನೇಹಿತರೆ, ಈಗ ಪ್ಲೇದಲ್ಲಿ ಇರುವಂಥ ಡು ಅದು ಹೊರಗಡೆ ಬಂತು. ಯು ಅಲ್ಲಿರುವಂಥ ಹೆಲ್ಪಿಂಗ್ ವರ್ಬ್ ಡು ಅನ್ನೋದು ಅದು ಹೊರಗಡೆ ಬಂದು ಯು ಡೂ ಆದಮೇಲೆ ಹೆಲ್ಪಿಂಗ್ ವರ್ಬ್ ಆದಮೇಲೆ ನಾಟ್ ಬಂದು ನಂತರ ಮೇನ್ ವರ್ಬ್ ಪ್ಲೇ ಬಂದು ನಂತರ ಪಿಯಾನೋ ಬಂತು. ಇದೇ ರೀತಿ ನಾವು ಕ್ವಶನಿಂಗ್ ಯಾವ ರೀತಿ ಮಾಡಬೇಕು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ಅಂದರೆ ಯಾವಾಗಲಾದರೂ ಆಗಲಿ ಕ್ವಶನ್ ಮಾಡಬೇಕಂದ್ರೆ ಮೊದಲು ಹೆಲ್ಪಿಂಗ್ ವರ್ಬನ್ನು ಬರೀಬೇಕು. WH ಕ್ವಶನ್ಸನ್ನು ಬಿಟ್ಟು ನಾನು ಹೇಳ್ತಿರೋದು. ಮೊದಲು ಹೆಲ್ಪಿಂಗ್ ವರ್ಬ್, ಇಲ್ಲಿರೋ ಹೆಲ್ಪಿಂಗ್ ವರ್ಬ್ ಯಾವುದು? ಡೂ ಬರಬೇಕು. ಡೂ ಆ ನಂತರ ಸಬ್ಜೆಕ್ಟ್ ಡೂ ಯು, ನಂತರ ಮೇನ್ ವರ್ಬ್ ಡೂ ಯು ಪ್ಲೇ, ನಂತರ ಆಬ್ಜೆಕ್ಟ್ ದ ಪಿಯಾನೋ. ಡೂ ಯು ಪ್ಲೇ ದ ಪಿಯಾನೋ. ನೀನು ಏನನ್ನು ಪ್ಲೇ ಮಾಡ್ತಿದ್ದೀಯ ಅಂತ ಕೇಳಂಗಿದ್ರೆ ವಾಟ್ ಡು ಯು ಪ್ಲೇ. ಅರ್ಥ ಆಯ್ತಾ ಸ್ನೇಹಿತರೆ? ಈ ರೀತಿ ನೀವು ಇದನ್ನು ಡಿಫ್ರೆಂಟ್ ಟೈಪ್ಸ್ನಲ್ಲಿ ಯೂಸ್ ಮಾಡ್ಬೋದು. ಇಫ್ ಯು ಲರ್ನ್ ಹೌ ಟು ಯೂಸ್ ಈಚ್ ಆ್ಯಂಡ್ ಎವ್ರಿ ಟೆನ್ಸ್, ಹಿಯರ್ ವಿ ಆರ್ ಯೂಸಿಂಗ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ದಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಮಸ್ಟ್ ಬಿ ಯೂಸ್ಡ್ ಬೈ ಯು ಇನ್ ನೆಗೆಟಿವ್ as well as in interrogative sense. Then only you are having better control. In the same way you have to learn about all the tenses. Now I am giving you some examples. Please convert these sentences into interrogative and negative sentences in the same tense. ಇದರ ನಂತರ ನಾವು ನೋಡುವಂಥದ್ದು ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್. ಅದರ ಸ್ಟ್ರಕ್ಚರ್ ಮತ್ತು ಯೂಸೇಜ್ ಮತ್ತು ಒಂದಿಷ್ಟು ಎಕ್ಸಾಂಪಲ್ಗಳನ್ನು ಸ್ಟಡಿ ಮಾಡೋಣ ಸ್ನೇಹಿತರೆ. ಆದರೆ ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇಟ್ ಈಸ್ ಅ ಟೆನ್ಸ್ ವಿಚ್ ವಿ ಯೂಸ್ ಆಫನ್. ಹ್ಯಾವ್ ಅಂಡರ್ಸ್ಟುಡ್? So only you must have better understanding about this because in simple present tense only we have number of rules. ಇಲ್ಲೇ ಸ್ವಲ್ಪ ಹೆಚ್ಚಿಗೆ ರೂಲ್ಸ್ ಬರ್ತವೆ. ಯಾಕಂದ್ರೆ ವರ್ಬ್ V1 ಫಾರ್ಮ್ ನಲ್ಲೇ ಇರಬೇಕು. ಆದರೆ ಹಿ ಶೀಟ್ ಬಂದಾಗ ವರ್ಬ್ಗೆ ES ಅಥವಾ IS ಅನ್ನ ಆಡ್ ಮಾಡಬೇಕಾಗುತ್ತೆ ಅಂತ ಹೇಳಿದೆ. ಜೊತೆಗೆ ಮೇನ್ ವರ್ಬ್ ಬಂದಾಗ ಹೆಲ್ಪಿಂಗ್ ವರ್ಬ್ ಬರಲ್ಲ, ಹೆಲ್ಪಿಂಗ್ ವರ್ಬ್ ಬಂದ್ರೆ ಮೇನ್ ವರ್ಬ್ ಬರಲ್ಲ, ಈ ರೀತಿ ಹೇಳಿದೆ. ಈ ರೀತಿ ಏನೇನು ಅಡಿಷನಲ್ ರೂಲ್ಸ್ ರೀತಿ ಕಾಣ್ತಾವೋ ಅಷ್ಟರ ಮಟ್ಟಿಗೆ ಬೇರೆ ಟೆನ್ಸ್ಗಳಲ್ಲಿ ಇಲ್ಲ. ಅರ್ಥ ಆಯ್ತಾ ಸ್ನೇಹಿತರೆ? ಅದಕ್ಕೋಸ್ಕರ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಕರೆಕ್ಟಾಗಿ ಕಲರಿ ಉಳಿದ ಎಲ್ಲ ಟೆನ್ಸ್ಗಳು ಈಸಿಯಾಗಿ ಬರ್ತವೆ ಸ್ನೇಹಿತರೆ. ಈಗ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಅಥವಾ ಪ್ರೆಸೆಂಟ್ ಪ್ರೋಗ್ರೆಸಿವ್ ಟೆನ್ಸ್ ಇದ್ರ ಬಗ್ಗೆ ಸ್ಟಡಿ ಮಾಡೋಣ. ಹೆಸರು ಹೇಳುತ್ತೆ ಕಂಟಿನ್ಯೂಯಸ್. ಓಕೆ, ಈಗ ಇದನ್ನ ನಾವು
ಸ್ಟಡಿ ಮಾಡ್ಬೇಕಂದ್ರೆ ಮೊದಲು ಇದರ ಸ್ಟ್ರಕ್ಚರ್ ಅನ್ನ ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಸಬ್ಜೆಕ್ಟ್ ಪ್ಲಸ್ ಇನ್ನು ಮುಂದೆ ನೋಡಿ ಹೆಲ್ಪಿಂಗ್ ವರ್ಬ್ ಬರುತ್ತೆ. ಹೆಲ್ಪಿಂಗ್ ವರ್ಬ್ ಪ್ಲಸ್ ಮೇನ್ ವರ್ಬ್ ಪ್ಲಸ್ ಆಬ್ಜೆಕ್ಟ್. ನೋಡ್ರಿ ಹೆಲ್ಪಿಂಗ್ ವರ್ಬ್ ಯಾವ ಬರ್ತವೆ? ಆಲ್ರೆಡಿ ಹಿಂದಿನ ಎಪಿಸೋಡ್ ಅನ್ನ ಕರೆಕ್ಟ್ ಆಗಿ ನೋಡಿ ಅರ್ಥ ಮಾಡ್ಕೊಂಡಿದ್ರು ಅಂದ್ರೆ ಅಥವಾ ಗೊತ್ತಿತ್ತಂದ್ರೆ ಬಹಳ ಈಸಿ. ಹೆಲ್ಪಿಂಗ್ ವರ್ಬ್ ಈಸ್, ಆಮ್ ಅಥವಾ ಆರ್ ಇವುಗಳಲ್ಲಿ ಒಂದು ಬರುತ್ತೆ ಅಕಾರ್ಡಿಂಗ್ ಟು ದ ನೀಡ್ ಆಫ್ ಸಬ್ಜೆಕ್ಟ್. ಇಸ್ ಇಟ್ ಕ್ಲಿಯರ್? ನೆಕ್ಸ್ಟ್, ವರ್ಬ್ ಫಾರ್ಮ್ ಮಸ್ಟ್ ಬಿ ING ಓನ್ಲಿ. ING ಅನ್ನ ಬಿಟ್ಟು ನಾವು V1 ಫಾರ್ಮ್ ಬರೆಯೋದು, V2 ಫಾರ್ಮ್ ಬರೆಯೋದು, V3 ಫಾರ್ಮ್ ಬರೆಯೋದು, ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್ ಅಥವಾ ಪಾಸ್ಟ್ ಪಾರ್ಟಿಸಿಪಲ್ ಬರೆದ್ರೆ ಉಪಯೋಗ ಇಲ್ಲ. ಪ್ರೆಸೆಂಟ್ ಪಾರ್ಟಿಸಿಪಲ್ ಅಥವಾ ING ಫಾರ್ಮ್ ಆಫ್ ದ ವರ್ಬ್ ಅನ್ನೇ ನಾವು ಯೂಸ್ ಮಾಡಬೇಕು. ಇಷ್ಟೇ. ಇದನ್ನ ಬಿಟ್ಟು ನಾವು ಈ ಶೀಟ್ ಬಂದಾಗ ಎಸ್ ಹಚ್ಚೋದು, IS ಹಚ್ಚೋದು ಆ ರೀತಿ ಏನೇನೋ ಟೆನ್ಷನ್ ಇಲ್ಲ. ಇಲ್ಲಿ ಹೆಲ್ಪಿಂಗ್ ವರ್ಬ್ ಬಂದೇ ಬರುತ್ತೆ. ಈಸ್ ಆರ್ ಯಾಮ್ ಆರ್ ವರ್ಬ್ ಮಸ್ಟ್ ಬಿ ದೇರ್ ಇನ್ ದ ಫಾರ್ಮ್ ಆಫ್ ING. ಮುಗೀತು. ನೆಕ್ಸ್ಟ್, ಸ್ಟ್ರಕ್ಚರ್. As the name itself tells, continuous. When an action is continuous or going on or progressive at the time of speaking, ನಾವು ಮಾತಾಡ್ತಿರ್ಬೇಕಾದ್ರೆ ಆ ಆಕ್ಷನ್ ನಡೀತಿದೆ ಅಂದ್ರೆ ಅದನ್ನು ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ನಲ್ಲಿ ಯೂಸ್ ಮಾಡ್ತೀವಿ. ಇದಕ್ಕೆ ಎಕ್ಸಾಂಪಲ್ಸ್ ಗಳನ್ನು ನಾವು ನೋಡೋಣ. ಶೀಲಾ ಈಸ್ ಸಿಂಗಿಂಗ್. ನೋಡ್ರಿ, ಅವಳು ಈಗೇನಾದ್ರೂ ಹಾಡ್ತಿದ್ದಾಳೆ ನಮ್ಮ ಕಣ್ಣೆದುರಿಗೆ ಅಥವಾ ಎಲ್ಲಾದ್ರಾಗಿರ್ಲಿ, ಈಗ ಪ್ರೆಸೆಂಟ್ ಆಗಿ ಹಾಡ್ತಿದ್ದಾಳೆ ಅಂದ್ರೆ ಆ ಆಕ್ಷನ್ ಪ್ರೋಗ್ರೆಸಿವ್ ಇದೆ ಅಥವಾ ಕಂಟಿನ್ಯೂಸ್ ಇದೆ, ನಾವು ಮಾತಾಡ್ತಿರ್ಬೇಕಾದ ಸಂದರ್ಭದಲ್ಲಿ ಅಂದ್ರೆ ಅದನ್ನ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ನಲ್ಲಿ ಹೇಳ್ಬೋದು. ಅಥವಾ ದೇ ಆರ್ ಪ್ಲೇಯಿಂಗ್. ಓಕೆ, ನೋಡಿ ಕೆಳಗಡೆ ಮಕ್ಕಳು ಸ್ವಲ್ಪ ಆಟ ಆಡ್ತಿರೋ ಸೌಂಡ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಕೇಳಿರ್ಬೋದು ನಿಮಗೆ. ಈಗ ಪ್ರೆಸೆಂಟ್ ಅವ್ರು ಆಟ ಆಡ್ತಿದ್ದಾರೆ, ಹಾಗಾಗಿ ದೇ ಆರ್ ಪ್ಲೇಯಿಂಗ್ ಅಂತ ಹೇಳ್ಬೇಕು. ಅರ್ಥ ಸ್ನೇಹಿತರೆ? ನಂತರ ನಾವು ನೋಡ್ರಿ, ವರ್ಕ್ ಯಾವುದು ಕಂಟಿನ್ಯೂಸ್ ಇರುತ್ತೆ ಮಾತಾಡ್ತಿರ್ಬೇಕಾದ್ರೆ ಆ ಸಂದರ್ಭದಲ್ಲಿ ನಾವು ಪ್ರೆಸೆಂಟ್ ಪ್ರೋಗ್ರೆಸಿವ್ ಅಥವಾ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಯೂಸ್ ಮಾಡ್ತೀವಿ. ಆದ್ರೆ ಒಂದು ಎಕ್ಸೆಪ್ಷನ್ ಆಲ್ರೆಡಿ ಹೇಳಿದೀನಿ, ಏನಂದ್ರೆ ಕ್ರಿಕೆಟ್ ಕಾಮೆಂಟ್ರಿ ಯಾವಾಗ ನಡೀತಿರ್ಬೇಕಾದ್ರೆ ಹೇಳ್ತೀವಿ, ಆದ್ರೆ ನಾವು ಹೇಳೋವಂಥದ್ದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನು ಯೂಸ್ ಮಾಡಿ ಹೇಳ್ತೀವಿ. ಓಕೆ, ಅದಿರಲಿ. ನೆಕ್ಸ್ಟ್ ಯೂಸೇಜ್ ಏನಂದ್ರೆ ಫಾರ್ ಪ್ಲಾನ್ಡ್ ಆಕ್ಷನ್ಸ್. ಐ ಆಮ್ ಮೀಟಿಂಗ್ ಹಿಮ್ ನೆಕ್ಸ್ಟ್ ವೀಕ್. ನೋಡ್ರಿ, ಐ ಆಮ್ ಮೀಟಿಂಗ್ ಹಿಮ್ ನೆಕ್ಸ್ಟ್ ವೀಕ್. ಐ ಆಮ್ ಮೀಟಿಂಗ್ ಹಿಮ್ ನೆಕ್ಸ್ಟ್ ವೀಕ್ ಅಂದಾಗ ನಾವು ಫ್ಯೂಚರ್ ಬಗ್ಗೆ ಮಾತಾಡ್ತಿದೀವಿ, ಆದ್ರೆ ಆಲ್ರೆಡಿ ಪ್ಲಾನ್ಡ್ ಇದು, ಅದಕ್ಕೋಸ್ಕರ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಬಳಸಬಹುದು. ಅಥವಾ ವಿ ಆರ್ ಗೋಯಿಂಗ್ ಟು ಇಂಗ್ಲೆಂಡ್ ನೆಕ್ಸ್ಟ್ ಮಂತ್. ನೋಡಿ, ವಿ ಆರ್ ಗೋಯಿಂಗ್ ಟು ಇಂಗ್ಲೆಂಡ್ ನೆಕ್ಸ್ಟ್ ಮಂತ್, ಇದು ಫ್ಯೂಚರ್ ಟೆನ್ಸ್ ರೀತಿ ಕಾಣುತ್ತೆ, ಆಲ್ರೆಡಿ ಪ್ಲಾನ್ ಆಗಿದೆ. ಫಾರ್ ಪ್ಲಾನ್ಡ್ ಆಕ್ಷನ್ಸ್ ಆಲ್ಸೋ ವಿ ಕ್ಯಾನ್ ಯೂಸ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಅರ್ಥ ಸ್ನೇಹಿತರೆ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಇಷ್ಟು ಅರ್ಥ ಮಾಡ್ಕೊಂಡ ನಂತರ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ನಾವು ನೆಗೆಟಿವ್ ಆಗಿ ಸಹ ಹೇಳಬೇಕಾಗುತ್ತೆ ಒಂದಿಷ್ಟು ಸಾರಿ, ಅಥವಾ ಕ್ವಶನ್ ಆಗು ಸಹ ಯೂಸ್ ಮಾಡಬೇಕಾಗುತ್ತೆ. ಅಂಥ ಸಂದರ್ಭದಲ್ಲಿ ಮಿಸ್ಟೇಕ್ ಮಾಡಬಾರ್ದು ಅನ್ನೋದಕ್ಕೋಸ್ಕರ ಇದನ್ನ ಹೇಳ್ತಿದ್ದೀನಿ, ಸರಿಯಾಗಿ ಅರ್ಥ ಮಾಡ್ಕೊಳ್ರಿ. ಈಗ ಎಕ್ಸಾಂಪಲ್, ವಿರಾಟ್ ಈಸ್ ಬ್ಯಾಟಿಂಗ್ ವೆಲ್ ಅಂತ ತಗೊಂಡಿದ್ದೀನಿ. ಈಗ ಸದ್ಯ ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಆಡ್ತಿದ್ದಾನೆ, ಭಾಳ ಚೆನ್ನಾಗಿ ಆಡ್ತಿದ್ದಾನೆ ಅಂದರೆ ಅವಾಗ ನಾವು ಏನು ಹೇಳ್ಬೋದು? ವಿರಾಟ್ ಈಸ್ ಬ್ಯಾಟಿಂಗ್ ವೆಲ್ ಅಂತ ಹೇಳ್ಬೋದು. ಅಕಸ್ಮಾತ್ ಸರಿಯಾಗಿ ಬ್ಯಾಟಿಂಗ್ ಆಡ್ತಾ ಇಲ್ಲ ಅಂತ ಅನಿಸಿದರೆ, ಚೆನ್ನಾಗಿ ಆಡ್ತಾನೆ ಸದ್ಯದಲ್ಲಿರೋಂಥ ಬೆಸ್ಟ್ ಬ್ಯಾಟ್ಸ್ಮನ್ ಈಗ ಪ್ರೆಸೆಂಟ್ ಸಿಚುವೇಷನಲ್ಲಿ, ಆದರೆ ಇಲ್ಲಿ ಎಕ್ಸಾಂಪಲ್ ತಗೊಳೋದಕ್ಕೋಸ್ಕರ ಹೇಳ್ತೀನಿ, ವಿರಾಟ್ ಈಸ್ ನಾಟ್ ಬ್ಯಾಟಿಂಗ್ ವೆಲ್. ನೋಡ್ರಿ, ಹೆಲ್ಪಿಂಗ್ ವರ್ಬ್ ಆದ ನಂತರ ನಾಟ್ ಅನ್ನು ಹಚ್ಬೇಕು, ಅದನ್ನ ಬಿಟ್ಟು ಬೇರೆ ಬೇರೆ ಕಡೆ ಹಚ್ಬಾರ್ದು. ನಂತರ ಇದನ್ನ ಕ್ವಶನ್ ಕೇಳಬೇಕಂದ್ರೆ ಏನು ಮಾಡಬೇಕು? ಆಲ್ರೆಡಿ ಹೇಳಿದಂತೆ ಮೊದಲು ಹೆಲ್ಪಿಂಗ್ ವರ್ಬ್ ಬರಬೇಕು. ಈಸ್ ವಿರಾಟ್. ನೋಡ್ರಿ, ಹೆಲ್ಪಿಂಗ್ ವರ್ಬ್ ಆದಮೇಲೆ ವಿರಾಟ್ ಅನ್ನೋ ಅಂತ ಸಬ್ಜೆಕ್ಟ್ ಬಂತು, ನಂತರ ಮೇನ್ ವರ್ಬ್ ಬ್ಯಾಟಿಂಗ್, ನಂತರ ಉಳಿದಂಥದ್ದು ಬಂತು. ಈ ರೀತಿ ನಾವು ಬರೀಬೇಕು. ಅದೇ ರೀತಿ ಯಾರು ಚೆನ್ನಾಗಿ ಬ್ಯಾಟಿಂಗ್ ಆಡ್ತಿದ್ರು ಅಂತ ಕೇಳಿದ್ರೆ ಹೆಂಗೆ ಕೇಳಬೇಕು? ಹೂ ಈಸ್ ಬ್ಯಾಟಿಂಗ್ ವೆಲ್. ದೆನ್ ಆನ್ಸರ್ ವಿಲ್ ಬಿ ವಿರಾಟ್ ಈಸ್ ಬ್ಯಾಟಿಂಗ್ ವೆಲ್. ಅರ್ಥ ಆಯ್ತಾ? ಈ ರೀತಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸನ್ನು ನೆಗೆಟಿವ್ ಆಗಿ ಜೊತೆಗೆ ಕ್ವಶನ್ ಮಾಡೋ ರೂಪದಲ್ಲಿ ಸಹ ಯೂಸ್ ಮಾಡ್ಬೋದು. ಸ್ನೇಹಿತರೆ, ಈಗ ನಿಮಗೋಸ್ಕರ ಫಾರ್ ಯುವರ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಪರ್ಫೆಕ್ಷನ್ ಐ ಹ್ಯಾವ್ ಗಿವನ್ ಸಮ್ ಆಫ್ ದ ಎಕ್ಸಾಂಪಲ್ಸ್. Please convert the examples in negative as well as interrogative sentences in the same present continuous tense. ಸ್ನೇಹಿತರೆ, ಈಗ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನು ಅರ್ಥ ಮಾಡ್ಕೊಳ್ಳೋಣ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನ ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ ಅಂದ್ರೆ ಸೇಮ್ ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ಮೇನ್ ವರ್ಬ್ ಪ್ಲಸ್ ಆಬ್ಜೆಕ್ಟ್. ಆದ್ರೆ ಹೆಲ್ಪಿಂಗ್ ವರ್ಬ್ ನಲ್ಲಿ ಹ್ಯಾಸ್ ಅಥವಾ ಹ್ಯಾವ್ ಎರಡರಲ್ಲಿ ಒಂದು ಬರುತ್ತೆ. ಈ ಶೀಟ್ ಮುಂದೆ ಮಾತ್ರ ಹ್ಯಾಸ್, ಉಳಿದಂತ ಸಂದರ್ಭದಲ್ಲಿ ಹ್ಯಾವ್ ಅನ್ನು ನಾವು ಯೂಸ್ ಮಾಡಬೇಕು. ವರ್ಬ್ ವಿಲ್ ಬಿ ಇನ್ V3 ಫಾರ್ಮ್. ಇಷ್ಟ ನೆನ್ಪಿಟ್ಕೊಂಡ್ಬಿಟ್ರೆ ಸ್ಟ್ರಕ್ಚರ್ ಮುಗಿಯಿತು. ನೆಕ್ಸ್ಟ್, ಯೂಸೇಜ್. ಸ್ನೇಹಿತರೆ, ಈಗ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನ ನೋಡೋಣ, ಅಥವಾ ಅದರ ಯೂಸೇಜ್ ಅನ್ನು ನೋಡೋಣ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಇಸ್ ಯೂಸ್ಡ್
ಟು ಎಕ್ಸ್ಪ್ರೆಸ್ ದ ಆಕ್ಷನ್ಸ್ ವಿಚ್ ಹವ್ ಬಿನ್ ಕಂಪ್ಲೀಟೆಡ್ ರೀಸೆಂಟ್ಲಿ, ರೀಸೆಂಟ್ ಟೈಮ್ ಮುಗಿದಿರುವಂತಹ ಆಕ್ಷನ್ಸ್ ಅನ್ನ ಹೇಳೋದಕ್ಕೆ ನಾವಿಂದ ಬಳಸಬಹುದು. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಐ ಹ್ಯಾವ್ ವರ್ಕ್ಡ್, ಈಗ ನಾನು ವರ್ಕ್ ಮಾಡಿ ಕಂಪ್ಲೀಟ್ ಮಾಡಿದ್ದೀನಿ ಅಂತ ಹೇಳ್ಬೋದು ಅರ್ಥ. ಅಥವಾ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ನಾವು ಇನ್ನೊಂದು ರೀತಿ ಯಾವ ರೀತಿ ಯೂಸ್ ಮಾಡೋದನ್ನ ಹೇಳ್ಬೋದು ಅಂದ್ರೆ if the work effect is completed already, but in such situation also we can use present perfect tense. For example, ಎರಡನೇದು we have completed the ಹೋಮ್ವರ್ಕ್. ಏನು ಹೋಮ್ವರ್ಕ್ ಅನ್ನ ಕೊಟ್ಟಿದ್ದೀವಿ ಅದನ್ನ ನಾವು ಆಲ್ರೆಡಿ ಕಂಪ್ಲೀಟ್ ಮಾಡಿದೀವಿ ಅಂದ್ರೆ ನಿನ್ನೆ ಕೊಟ್ಟಂತ ಹೋಮ್ವರ್ಕ್ ಅನ್ನ ಇವತ್ತು ಕಂಪ್ಲೀಟ್ ಮಾಡ್ಕೊಂಡು ಬಂದಿವಿ. ದೋ ದ ವರ್ಕ್ ಹ್ಯಾಸ್ ಬಿನ್ ಡನ್ ಇನ್ ದ ಪಾಸ್ಟ್ ಟೈಮ್, ಎಸ್ಟರ್ಡೇ ಇಟ್ಸೆಲ್ಫ್ ವಿ ಹ್ಯಾವ್ ಕಂಪ್ಲೀಟೆಡ್, ದೆನ್ ಆಲ್ಸೋ ವಿ ಆರ್ ಟೆಲಿಂಗ್ ಇಟ್ ಇನ್ ಪ್ರೆಸೆಂಟ್ ಟೆನ್ಸ್. ಯಾಕಂದ್ರೆ ಅದರ ಎಫೆಕ್ಟ್ ಇನ್ನೂ ಇದೆ. ಟೀಚರ್ ಕೇಳಿದ್ರೆ ಹೋಮ್ವರ್ಕ್ ಮಾಡಿ ಅಂದ್ರೆ ಮಾಡೀನಿ ಅಂತ ಹೇಳ್ಬೋದು ನಾವೀಗ, ಯಾಕಂದ್ರೆ ನಿನ್ನೆ ಮಾಡಿದ್ರು ಸಹ ಅದರ ಎಫೆಕ್ಟ್ ಇಲ್ಲಿವರೆಗಿದೆ. ಊಟ ಮಾಡಕ್ ಕರೀತಾರೆ, ಊಟ ಮಾಡಿ ಬರ್ರಿ ಅಂದ್ರೆ ಐ ಹ್ಯಾವ್ ಈಟನ್ ಅಂತೀವಿ. ಐ ಹ್ಯಾವ್ ಈಟನ್ ಅಂದ್ರೆ ದೋ ವಿ ಹ್ಯಾವ್ ಈಟನ್ ಆಲ್ರೆಡಿ, ಇನ್ಸ್ಟೆಡ್ ಆಫ್ ಟೆಲಿಂಗ್ ಇಟ್ ಇನ್ ಪಾಸ್ಟ್ ಟೆನ್ಸ್ ವಿ ಟೆಲ್ ಇಟ್ ಇನ್ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಯಾಕಂದ್ರೆ ಅದರ ಎಫೆಕ್ಟ್ ಇನ್ನೂ ಇದೆ ಅಂತ. ಹಾಗಾಗಿ ಇನ್ನೊಂದ್ಸಲ ನೀವು ಕರೆದಾಗ ನಾವೀಗ ಊಟ ಮಾಡಕ್ ಆಗ್ತಾ ಇಲ್ಲ ಅಂತ. ನಮ್ಮ ಟೀಮ್ ಗೆದ್ದಿದೆ ಅಂದ್ರೆ ರೀಸೆಂಟ್ ಆಗಿ ಗೆದ್ದಿದೆ ಅಂದ್ರೂ ಸಹ ಇದನ್ನ ಹೇಳ್ಬೋದು. ಅಥವಾ ನೀವು ಚಾಂಪಿಯನ್ಸ್ ಆಗಿ ಅದರ ಎಫೆಕ್ಟ್ ಇನ್ನೂ ಇದೆ, ಬೇರೆ ಯಾರು ಆಗಿಲ್ಲ ಅಂದ್ರೂ ಸಹ ನಾವು ಈ ರೀತಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ನಾವು ಯೂಸ್ ಮಾಡಬಹುದು. ಅರ್ಥಾತ್ ಸ್ನೇಹಿತರೆ, ಬನ್ನಿ ಸ್ನೇಹಿತರೆ, ಈಗ ಇದೇ ಟೆನ್ಸ್ನಲ್ಲಿ ನಾವು ಯಾವ ರೀತಿ ಕ್ವಶನ್ ಹೇಳಬೇಕು, ಯಾವ ರೀತಿ ಇಲ್ಲ ಅಥವಾ ನೆಗೆಟಿವ್ನಲ್ಲಿ ಹೇಳಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ. ಚಂದನ ಹ್ಯಾಸ್ ಕಂಪ್ಲೀಟೆಡ್ ದ ಹೋಮ್ವರ್ಕ್. ಇದನ್ನು ನಾವು ನೆಗೆಟಿವ್ನಲ್ಲಿ ಯಾವ ರೀತಿ ಹೇಳ್ತೀವಿ? ಚಂದನ ಹ್ಯಾಸ್, ನೋಡ್ರಿ, ಹ್ಯಾಸ್ ಆದ ನಂತರ ಅಂದರೆ ಹೆಲ್ಪಿಂಗ್ ವರ್ಬ್ ಆದ ನಂತರ ನಾಟ್ ಬರುತ್ತೆ. ಹ್ಯಾಸ್ ನಾಟ್ ಕಂಪ್ಲೀಟೆಡ್ ದ ಹೋಮ್ವರ್ಕ್. ನಂತರ ಇದನ್ನು ಕ್ವಶನ್ ಮಾಡ್ಬೇಕಂದ್ರೆ ನಿಮಗೆ ಈಗಾಗಲೇ ಗೊತ್ತು, ಮೊದಲು ಹೆಲ್ಪಿಂಗ್ ವರ್ಬ್ ಬರಬೇಕು. ಇಲ್ಲಿರೋಂಥ ಹೆಲ್ಪಿಂಗ್ ವರ್ಬ್ ಯಾವುದು? ಹ್ಯಾಸ್. ಹ್ಯಾಸ್ ನಂತರ ಸಬ್ಜೆಕ್ಟ್ ಬರಬೇಕು. ಹ್ಯಾಸ್ ಸಬ್ಜೆಕ್ಟ್ ಯಾವುದು? ಚಂದನ. ನೋಡ್ರಿ, ಹ್ಯಾಸ್ ಚಂದನ ನಂತರ ಮೇನ್ ವರ್ಬ್. ಹ್ಯಾಸ್ ಚಂದನ ಕಂಪ್ಲೀಟೆಡ್ ದ ಹೋಮ್ವರ್ಕ್. ಅರ್ಥ ಆಯ್ತಾ? ಯಾರು ಹೋಮ್ವರ್ಕನ್ನು ಕಂಪ್ಲೀಟ್ ಮಾಡಿದಾರೆ ಅಂತ ಯಾವ ರೀತಿ ಕೇಳ್ತೀವಿ? ಹೂ ಹ್ಯಾಸ್ ಕಂಪ್ಲೀಟೆಡ್ ದ ಹೋಮ್ವರ್ಕ್. ಈಗ ಚಂದನ ಏನನ್ನು ಕಂಪ್ಲೀಟ್ ಮಾಡ್ಯಾಳ ಅಂತ ಯಾವ ರೀತಿ ಕೇಳ್ತೀರಿ? ವಾಟ್ ಹ್ಯಾಸ್ ಚಂದನ ಕಂಪ್ಲೀಟೆಡ್. ಅರ್ಥ ಆಯ್ತಾ ಸ್ನೇಹಿತರೆ? ಇದೇ ರೀತಿ ನೀವು ಇನ್ನೊಂದಿಷ್ಟು ಎಕ್ಸ್ಟ್ರಾ ಎಕ್ಸಾಂಪಲ್ಗಳನ್ನು ನೆಗೆಟಿವ್ ಆಗಿ ಮತ್ತು ಇಂಟ್ರೋಗೇಟಿವ್ನಲ್ಲಿ ಕನ್ವರ್ಟ್ ಮಾಡಿದರೆ ಪರ್ಫೆಕ್ಟ್ ಆಗ್ತಾರೆ. ಅದಕ್ಕೋಸ್ಕರ ನಿಮಗೋಸ್ಕರ ಒಂದಿಷ್ಟು ಎಕ್ಸ್ಟ್ರಾ ಸೆಂಟೆನ್ಸಸ್ ಅಂತ ತಗೊಂಬಂದಿದ್ದೀನಿ. ಇದೇ ಟೆನ್ಸಿಂದು, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಿಂದು. ಕನ್ವರ್ಟ್ ದ ಫಾಲೋಯಿಂಗ್ ಇಂಟು ನೆಗೆಟಿವ್ ಆಸ್ ವೆಲ್ ಆಸ್ ಇನ್ ಇಂಟ್ರೋಗೇಟಿವ್ ಸೆಂಟೆನ್ಸಸ್ ಇನ್ ದ ಸೇಮ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಇದರ ನಂತರ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ನೋಡಿ, ಈಗ ಪ್ರೆಸೆಂಟ್ ಪರ್ಫೆಕ್ಟ್ ಇದೆಯಲ್ಲ, ಇದ್ರ ಮುಂದೆ ಕಂಟಿನ್ಯೂಸ್ ಅನ್ನು ಹಾಕ್ಬಿಟ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಆಗುತ್ತೆ. ಇದೇನು ಗೊತ್ತಿಲ್ಲದೆ ಹೇಳಿದೆ ಅಂತ ಅನ್ಬೇಡ್ರಿ, ಆದ್ರೆ ಎಷ್ಟು ಈಸಿ ಅಂದ್ರೆ ಇಲ್ಲಿ ನೋಡಿ, ಇಲ್ಲಿರೋಂಥ ಸೇಮ್ ಸ್ಟ್ರಕ್ಚರ್ ನಲ್ಲಿ ಹ್ಯಾಸ್ ಇದ್ರೆ ನೀವು ಹ್ಯಾಸ್ ಜೊತೆ ಹ್ಯಾಸ್ ಬೀನ್ ಅಥವಾ ಬೀನ್ ಅನ್ನ ಯೂಸ್ ಮಾಡಬೇಕು. ಯಾವ ಜೊತೆ ಸಹ ಬೀನ್ ಅನ್ನ ಯೂಸ್ ಮಾಡಿದ್ರೆ ಹೆಲ್ಪಿಂಗ್ ವರ್ಬ್ ಪ್ರಾಬ್ಲಮ್ ಮುಗೀತು. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ನಲ್ಲಿ ವರ್ಬ್ ವೆನ್ ಎವರ್ ಯು ಕಮ್ ಅಕ್ರಾಸ್ ದಟ್ ವರ್ಡ್ ಕಂಟಿನ್ಯೂಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಇರಲಿ, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಇರಲಿ, ಪಾಸ್ಟ್ ಕಂಟಿನ್ಯೂಸ್ ಇರಲಿ, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಇರಲಿ, ಆರ್ ಇಟ್ ಮೇ ಬಿ ಫ್ಯೂಚರ್ ಕಂಟಿನ್ಯೂಸ್ ಆರ್ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್. ಇನ್ ಆಲ್ ದೋಸ್ ಸಿಚುವೇಶನ್ಸ್ ವೆನ್ ಎವರ್ ಯು ಕಮ್ ಅಕ್ರಾಸ್ ದ ವರ್ಡ್ ಕಂಟಿನ್ಯೂಸ್ ಟೆನ್ಸ್, ದೆನ್ ಯು ಮಸ್ಟ್ ಯೂಸ್ ದ ವರ್ಬ್ ಇನ್ ing form. It must be retained in your memory permanently. ಅರ್ಥ ಸ್ನೇಹಿತರೆ? ಹಾಗಾಗಿ ING ಫಾರ್ಮ್ ನಲ್ಲಿ ವರ್ಕ್ ಬರಬೇಕು. ಎಲ್ಲೆಲ್ಲಿ ಕಂಟಿನ್ಯೂಸ್ ಅಂತ ಬರುತ್ತೆ ಅಲ್ಲೆಲ್ಲ ING ಫಾರ್ಮ್ ನಲ್ಲಿ ವರ್ಕ್ ಬರಬೇಕು. ಆದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ನಲ್ಲಿ ಏನ್ ಡಿಫರೆನ್ಸ್ ಅಂದ್ರೆ ಇಲ್ಲಿ ಹ್ಯಾಸ್ ಬೀನ್ ಅಥವಾ ಹ್ಯಾವ್ ಬೀನ್ ಅನ್ನ ಬಳಸ್ತೀವಿ. ಹೌ ವಿ ಆರ್ ಯೂಸಿಂಗ್ ಹ್ಯಾಸ್ ಅಂಡ್ ಹ್ಯಾವ್ ಇನ್ ದ ಸೇಮ್ ವೇ ವಿ ಹ್ಯಾವ್ ಟು ಯೂಸ್ ಹ್ಯಾಸ್ ಬೀನ್ ಅಂಡ್ ಹ್ಯಾವ್ ಬೀನ್ ಆಲ್ಸೋ. ಇನ್ ಫ್ರಂಟ್ ಆಫ್ he, she, it we have to use has been. Apart from it, in front of all the subjects we have to use have been. ಅರ್ಥ ಸ್ನೇಹಿತರೆ? ಈಗ ಇದರ ಎಕ್ಸಾಂಪಲ್ ಒಂದು ಹೇಳ್ತೀನಿ. ಐ ಹ್ಯಾವ್ ಬೀನ್ ವರ್ಬ್ ಏನ್ ಬರಬೇಕು? ING ಫಾರ್ಮ್ ಬರಬೇಕು. ಐ ಹ್ಯಾವ್ ಬೀನ್ ಟೀಚಿಂಗ್ ಸಿನ್ಸ್ 2 hours. ನೋಡ್ರಿ, 2 ಗಂಟೆಗಳಿಂದ ನಾನು ಟೀಚ್ ಮಾಡ್ತಾ ಇದ್ದೀನಿ. ಯೂಸೇಜ್ ನಲ್ಲಿ ಹೇಳ್ತೀನಿ, ಆದ್ರೆ ನಿಮ್ಗೆ ಅರ್ಥ ಆಯ್ತಾ? ಐ ಆಯ್ತು, ನಂತರ ಏನ್ ಬರ್ಬೇಕು? ಹ್ಯಾಸ್ ಬಿನ್ ಬರಲ್ಲ, ಹ್ಯಾವ್ ಬೀನ್ ಬಂತು, ಹೆಲ್ಪಿಂಗ್ ವರ್ಬ್, ನಂತರ ಟೀಚಿಂಗ್ ವರ್ಬ್ ING ಫಾರ್ಮ್ ಬಂತು. ಅರ್ಥ ಆಯ್ತಾ? ಈ ರೀತಿ ನಾವು ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್. ಅರ್ಥ ಆಯ್ತಾ? ಇಲ್ಲಿ ಕಂಪ್ಲೀಟ್ ಮಾಡಿಲ್ಲ, ನಾನು ಕಂಪ್ಲೀಟ್ ಮಾಡಿ. ಅರ್ಥ ಆಯ್ತಾ? ಈ ರೀತಿ ನಾವಿಂದ ಬರಿಬಹುದು. ಸಿನ್ಸ್ 2 hours
ಟು ಓಕೆ. ಈಗ ಇದ್ರ ಯೂಸೇಜ್ ಅನ್ನು ನೋಡೋಣ. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅನ್ನ ಯೂಸೇಜ್ ಅನ್ನ ಈಗ ಬರ್ದಿದ್ದೀನಿ. ಇದಕ್ಕಿಂತ ಮೊದಲು ಯಾವ್ದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಯೂಸೇಜ್, ಮತ್ತೆ ಅದನ್ನೇ ಬರ್ಕೊಂಡು ಅದನ್ನೇ ಸ್ಕ್ರೀನ್ ಶಾಟ್ ಹೊಡೆದು ತಗೋಬೇಡ್ರಿ. ಇಲ್ಲಿ ಬರ್ದಿರೋಂಥ ಯೂಸೇಜ್ ಅನ್ನು ಬರೀರಿ. ಏನು ಅಂದ್ರೆ ಈ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಂತ ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ ಎಕ್ಸ್ಪ್ರೆಸ್ ದ ಆಕ್ಷನ್ ವಿಚ್ ಬಿಗ್ಯಾನ್ ಅಟ್ ದ ಪಾಸ್ಟ್ ಅಂಡ್ ಸ್ಟಿಲ್ ಕಂಟಿನ್ಯೂಸ್. ಮೊದಲೇ ಇದು ಶುರುವಾಗಿದೆ ಆದ್ರೆ ಇನ್ನೂ ಕಂಟಿನ್ಯೂ ಆಗಿದೆ, ಇನ್ನೂ ನಡೀತಾ ಇದೆ ಅಂತ ಸಿಚುವೇಶನ್ ಅಲ್ಲಿ ನಾವೇನ್ ಮಾಡ್ತೀವಿ, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಯೂಸ್ ಮಾಡ್ತೀವಿ. ಇಟ್ ಹ್ಯಾಸ್ ಬೀನ್ ರೇನಿಂಗ್ ಸಿನ್ಸ್ ಮಾರ್ನಿಂಗ್. ನೋಡಿ, ಬೆಳಗಿಂದ ಮಳೆ ಬರ್ತಾ ಇದೆ ಅಂದ್ರೆ ಶುರುವಾಗಿರೋದು ಪಾಸ್ಟ್ ನಲ್ಲಿ, ಅಂದ್ರೆ ಮುಗಿದಿರುವಂತ ಟೈಮ್ನಲ್ಲೇ ಶುರುವಾಗಿದೆ ಆದ್ರೆ ಇನ್ನೂ ಕಂಟಿನ್ಯೂ ಆಗಿದೆ ಅಂದಾಗ ನಾವೇನ್ ಮಾಡ್ತೀವಿ, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಬಳಸ್ತೀವಿ. ಲಾಸ್ಟ್ ಎಕ್ಸಾಂಪಲ್ ನೋಡ್ಕೊಂಡ್ಬಿಡಿ. ದ ಫಾರ್ಮರ್ಸ್ ಹ್ಯಾವ್ ಬೀನ್ ಪ್ಲೋಯಿಂಗ್ ದೇರ್ ಲ್ಯಾಂಡ್ ಸಿನ್ಸ್ 8 o'clock. ನೋಡ್ರಿ, ಬೆಳಗ್ಗೆನೇ ಶುರುವಾಗಿದೆ, ಇನ್ನೂ ಕಂಟಿನ್ಯೂ ಆಗಿದೆ. ಇಂಥ ಸಿಚುವೇಶನ್ ನಲ್ಲಿ ಇದಕ್ಕೆ ಸರಿ ಕಾಣ್ತಿದೆನಾ? ಇಂಥ ಸಿಚುವೇಶನ್ ನಲ್ಲಿ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಯೂಸ್ ಮಾಡ್ತೀವಿ. ಸ್ನೇಹಿತರೆ, ಈಗ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನು ಸಹ ನಾವು ಯಾವ ರೀತಿ ನೆಗೆಟಿವ್ನಲ್ಲಿ ಮತ್ತು ಇಂಟ್ರಾಗೇಟಿವ್ನಲ್ಲಿ ಯೂಸ್ ಮಾಡಬೇಕು ಅನ್ನೋದನ್ನು ಕಲಿಯೋಣ. ಮೊದಲಿಗೆ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಪೂರ್ಣಚಂದ್ರ ಹ್ಯಾಸ್ ಬೀನ್ ಪ್ಲೇಯಿಂಗ್ ಸಿನ್ಸ್ 7 AM. ಇದನ್ನು ನೆಗೆಟಿವ್ನಲ್ಲಿ ಯಾವ ರೀತಿ ಹೇಳ್ತೀರಿ? ಫಸ್ಟ್ ಸಬ್ಜೆಕ್ಟ್ ಬರುತ್ತೆ ಪೂರ್ಣಚಂದ್ರ, ನಂತರ ಹೆಲ್ಪಿಂಗ್ ವರ್ಬ್ ಏನಿದೆ ಇಲ್ಲಿ ಹ್ಯಾಸ್ ಬೀನ್, ಆದರೆ ಹ್ಯಾಸ್ ಬರೋದು ನಂತರ ನೆಗೆಟಿವ್ ಸೆನ್ಸನ್ನು ಸೇರಿಸಬೇಕು. ಹ್ಯಾಸ್ ನಾಟ್ ನಂತರ ಬೀನ್. ಅರ್ಥ ಮಾಡ್ಕೊಳ್ರಿ, ಇದು ಮಿಸ್ಟೇಕ್ ಮಾಡ್ತಿರ್ತೀವಿ. ಹ್ಯಾಸ್ ನಾಟ್ ಬೀನ್ ಪ್ಲೇಯಿಂಗ್ ಸಿನ್ಸ್ 7 AM. ನಂತರ ಇದನ್ನ ಕ್ವಶನ್ ಮಾಡ್ಬೇಕಂದ್ರೆ ಅರ್ಥ ಮಾಡಬೇಕು. ಫಸ್ಟ್ ಹೆಲ್ಪಿಂಗ್ ವರ್ಬ್ ಬರಬೇಕು. ಇಲ್ಲಿರೋಂಥ ಹೆಲ್ಪಿಂಗ್ ವರ್ಬ್ ಯಾವುದು? ಹ್ಯಾಸ್ ಪೂರ್ಣಚಂದ್ರ, ನಂತರ ಬೀನ್ ಬರಬೇಕು ಸಬ್ಜೆಕ್ಟ್ ಆದಮೇಲೆ, ನಂತರ ಪ್ಲೇಯಿಂಗ್ ಮೇನ್ ವರ್ಬ್ ಬಂತು, ನಂತರ ಸಿನ್ಸ್ 7 AM. ಯಾರು ಆಟ ಆಡ್ತಿದ್ರು ಅಂತ ಕೇಳಿದೆ ಯಾವ ರೀತಿ? ಹೂ ಹ್ಯಾಸ್ ಬೀನ್ ಪ್ಲೇಯಿಂಗ್ ಸಿನ್ಸ್ 7 AM. ಸ್ನೇಹಿತರೆ, ಇದೇ ರೀತಿ ನಿಮಗೆ ಪರ್ಫೆಕ್ಟ್ ಆಗೋದಕ್ಕೆ ಅನುಕೂಲ ಆಗಲಿ ಅನ್ನೋದಕ್ಕೋಸ್ಕರ ಇನ್ನೊಂದಿಷ್ಟು ಎಕ್ಸಾಂಪಲ್ಗಳನ್ನ ತಗೊಂಡು ಬಂದಿದ್ದೀನಿ. ಇವುಗಳನ್ನ ಸಹ ನೆಗೆಟಿವ್ ಮತ್ತು ಇಂಟ್ರಾಗೇಟಿವ್ನಲ್ಲಿ ಕನ್ವರ್ಟ್ ಮಾಡಿ. ಸ್ನೇಹಿತರೆ, ಇಲ್ಲಿವರೆಗೂ ನಾವು ಕಲ್ತಿದ್ದೇನು, ಟೆನ್ಸಸ್ ಅಂದ್ರೇನು, ಅದರಲ್ಲಿ ಎಷ್ಟು ಟೈಪ್ಸ್ ಇದಾವೆ, ನಂತರ ಪ್ರೆಸೆಂಟ್ ಟೆನ್ಸ್ನಲ್ಲಿರುವಂಥ 4 ಟೈಪ್ಸ್ಗಳನ್ನು ಇವತ್ತಿನ ಎಪಿಸೋಡ್ನಲ್ಲಿ ಕಲ್ತಿದ್ವಿ. ನಾಳಿನ ಎಪಿಸೋಡ್ನಲ್ಲಿ ಪಾಸ್ಟ್ ಟೆನ್ಸ್ನ 4 ಟೈಪ್ಸ್ಗಳನ್ನು ಕಲಿಯೋಣ. ಪ್ರೆಸೆಂಟ್ ಟೆನ್ಸ್ನ 4 ಟೈಪ್ಸ್ಗಳನ್ನು ನೀವು ಅದರ ಸ್ಟ್ರಕ್ಚರ್, ಯೂಸೇಜ್ ಮತ್ತು ಎಕ್ಸಾಂಪಲ್ಗಳನ್ನು ಆದಷ್ಟು ಹೆಚ್ಚೆಚ್ಚು ಬರೆದು ಪ್ರಾಕ್ಟೀಸ್ ಮಾಡಿ, ಅದ್ರ ಬಗ್ಗೆ ಥಿಂಕ್ ಮಾಡಿ ಪರ್ಫೆಕ್ಟ್ ಆಗಿ. ಆವಾಗ ಟುಮಾರೋ ಯು ಆರ್ ಗೋಯಿಂಗ್ ಟು ಫೀಲ್ ಎವ್ರಿಥಿಂಗ್ ಈಸ್ ಈಸಿಯರ್. ಅಂದರೆ ಇವತ್ತಿನಕ್ಕಿಂತ ನಿಮಗೆ ಈಸಿ ಅನಿಸುತ್ತೆ. ಹಾಗಾಗಿ ನಾಳಿನ ಎಪಿಸೋಡ್ಗಾಗಿ ಕಾಯ್ತಾ ಇರ್ತೀರ ಅಂದ್ಕೊಂಡಿದ್ದೀನಿ. ಇಲ್ಲಿವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಟೇಕ್ ಕೇರ್, ಬಿ ಹ್ಯಾಪಿ, ಬಾಯ್.